ಸ್ವರೂಪಿ ಚಿದಂಬರನಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಮಾಡ್ತಾ ಇವತ್ತೊಂದು ಅಭಂಗದ ನಿರೂಪಣೆ ತಗೋಣ. ಇದರ ಜಗದ್ಗುರು ಸಂತ ಶ್ರೇಷ್ಠ ರಾಜಾರಾಮ್ ಮಹಾರಾಜರು ಬರೆದಂತ ಒಂದೇ ಒಂದು ಅಭಂಗ ನಾವು ಅದನ್ನ ಜೀವನದಲ್ಲಿ ನಿರಂತರವಾಗಿ ಅದ್ರದ್ದು ಚಿಂತನೆ ಮಾಡಿ ಅದ್ರ ಪ್ರಕಾರ ನಡ್ಕೊಂಡ್ರ ನಾವು ಧನ್ಯ ಆಗ್ತೀವಿ. ಕೆಲವೊಂದ್ಸರಿ ಅನ್ಕೋ ಒಂದು ಅಭಂಗದೊಳಗ ಒಂದು ಲೈನ್ ನಾವು ಅನುಸರಿಸಿದ್ರೆ ಸಾಕು. ಯಾಕಂದ್ರೆ ಯಾವ ವೇದಾಂತ ಉಪನಿಷತ್ಗಳು ಶಾಸ್ತ್ರಗಳನ್ನೆಲ್ಲ ಸರಳ ಭಾಷೆಯಲ್ಲಿ ಬರೆದಂತಹದಕ್ಕೆ ಅಭಂಗ ಅಂತಾರೆ. ಭಗವಂತ ಈ ಸಂತರನ್ನ ಭೂಮಿಗೆ ಕಳಿಸಿ ಸರಳ ಭಾಷೆಯಲ್ಲಿ ಜನರಿಗೆ ಒಂದು ಸನ್ಮಾರ್ಗವನ್ನ ತೋರಿಸ್ಬೇಕು. ಸನ್ಮಾರ್ಗದಿಂದ ಅವರು ಉದ್ಧಾರ ಆಗ್ಬೇಕು. ಉದ್ಧಾರ ಆಗೋದಂದ್ರ ನಿಜವಾಗ್ಲೂ ಉದ್ಧಾರ ಆಗೋದ್ರ ಆನಂದ ಪಡೋದು. ಇವತ್ತೇನ್ ನಮಗ ಕಣ್ಣಿಗೆ ಕಾಣಿಸೋದಷ್ಟೇ ಸತ್ಯ ಇದ, ನಂದು ದೇಹ ಇದು ಶಾಶ್ವತ ಅದ, ನನ್ನ ಅಹಂಕಾರನೇ ನಾನಿದ್ದೀನಿ, ಇದರಿಂದ ನಮಗ ಸನ್ಮಾರ್ಗ ತಗೊಂಡು ಹೋದ್. ಯಾಕಪ್ಪ ಸನ್ಮಾರ್ಗ ಬೇಕಂದ್ರೆ ಆ ಆನಂದವನ್ನ ಅನುಭವಿಸ್ಬೇಕು. ಈ ಆನಂದ ಪ್ರಾಣಿ ಮಾತ್ರಕ್ಕ ಸಾಧ್ಯ ಇಲ್ಲ. ಪ್ರಾಣಿ ಮಾತ್ರಕ್ಕೆ ಸಾಧ್ಯ ಇಲ್ಲ ಅಂದ್ಮೇಲೆ ಮನುಷ್ಯ ಜನ್ಮ ಪ್ರಾಪ್ತಿ ಆಗ್ಯದ. ಮನುಷ್ಯ ಜನ್ಮವನ್ನ ನಾವು ಸಾರ್ಥಕ ಮಾಡ್ಕೋಬೇಕು. ಅಂದ್ರೆ ಹಿಂಗ್ ಯಾರ ಇಚ್ಛಾ ಇರ್ತದ ಅವ್ರಿಗೆ ಮಾತ್ರ ಈ ಸಂತರದ ಸಹವಾಸ ಆಗ್ಲಿ, ಭಗವತ್ ಕೃಪಾ ಆಗ್ಲಿ, ಭಜನ ಆಗ್ಲಿ, ಸಾಧನ ಮಾರ್ಗ ಆಗ್ಲಿ, ಇದೆಲ್ಲ ಪ್ರಾಪ್ತಿ ಆಗ್ತದೆ. ಆ ಸಾಧನ ಮಾರ್ಗ ಸಂತರದು ದರ್ಶನ ಆದ್ಮೇಲೆ ನಮಗ ಆ ಅನುತಾಪ ಆಗ್ಬೇಕು. ಪಶ್ಚಾತ್ ಬರ್ಲಿಲ್ಲ ಅಂತಂದ್ರ ಅದು ವ್ಯರ್ಥದ. ನಿನ್ನೆ ಅವ್ರ ಶಂಕರ ಸಂತ ಅಹಂಕಾರ ಹೋಗ್ಲಿಲ್ಲ ಅಂತಂದ್ರ ನಮ್ದು ಸರ್ವ ದೃಶ್ಯಾಕಾರ ಮನ ಕರಿ ಸ್ಥಿರ ಚಿದಂಬರಿ. नाशिवंत असे सर्व दृश्याकार मन करी स्थिर चिदंबरी. सगुण देवाची करोनिया ध्यान मन हे उन्मान शुद्ध स्वरूपी. ಕರುಣ ದೇವಾಜಿ ಜಾಣ ನಮ್ಗೆ ಕೊಟ್ಟಾನ. ಯಾವ್ದು ಕಣ್ಣಿಗೆ ಕಾಣಿಸ್ತ ಇದೆಲ್ಲ ನಾಶವಂತದ ಅಂಬಂತಹದ್ದು ಏನಾಗ್ತದಂದ್ರೆ ನಾವೆಲ್ಲಾ ಅಭಂಗದೊಳಗ್ ಕೇಳ್ತೀವಿ, ಚಿಂತನೆ ಮಾಡ್ತೀವಿ, ನಮ್ಗೆ ಗೊತ್ತಿರ್ತದ ಇದು ನಾ ಮಾಡೋದ್ ತಪ್ಪಂತ ಹೇಳಿ. ಆದ್ರೂ ನಾವು ಬೇಕಂತಾನೆ ತಪ್ಪು ಮಾಡ್ತೀವಿ. ಈ ಸ್ವಭಾವ ಅಂಬಂತಹದ್ ನಮ್ದು ಹೋಗ್ಲಿಲ್ಲ ಅಂತಂದ್ರ ಎಷ್ಟು ಸತ್ಸಂಗ ನಾವು ಮಾಡಿ, ಎಷ್ಟು ಸಂತರ ಸಹವಾಸ ಮಾಡಿದ್ರು ಉಪಯೋಗ ಇಲ್ಲ. ನೋಡ್ರಿ, ಸಾಧನಾ ಮಾರ್ಗಕ್ ಬಂದ್ಮೇಲೆ ಶುರುವಾತ್ನಾಗ ನಾವ್ LKG UKG-ನಾಗ ಇರ್ತೀವಿ. ಇಲ್ರಿ ಈಗೂ ಹಂಗೆ ಇರ್ಬೇಕಂತಂದ್ರ ವ್ಯರ್ಥ ಅಲ್ಲ. ಬದಲಾವಣೆ ಆಗ್ತದ. ಬದಲಾವಣೆ ಆಗ್ಲಿಲ್ಲ ಅಂತಂದ್ರೆ ನಾವು LKG ಒಳಗೆ ಕೂತಂಗ ಆಗ್ತದೆ. ಬದಲಾವಣೆ ಆಗ್ಬೇಕು. ಇನ್ನೂ ನಾವೇನಂತಂದ್ರ ಈ ಸಾಧನ ಮಾರ್ಗದೊಳಗ ಅಭಿವೃದ್ಧಿ ಹೊಂದಬೇಕು. ಮಾತು ಕಡಿಮೆ ಮಾಡ್ಬೇಕು. ರಾಜಾರಾಮ್ ಮಹಾರಾಜರು ಏನಂದ್ರ ಯಾರಿಗೆ ಚಿದಂಬರನ ಮೇಲೆ ಪ್ರೀತಿ ಇರ್ತದ, ನಮಗ ಚಿದಂಬರನ ಮೇಲೆ ಪ್ರೀತಿನೇ ಇಲ್ಲ. ನಮ್ಮನ್ನ ನಾವ ಪ್ರೀತಿ ಮಾಡ್ತೀವಿ. ನಮ್ಮನ್ನ ನಾವಂದ್ರ ದೇಹವನ್ನ ಪ್ರೀತಿ ಮಾಡ್ತೀವಿ. ಅದ್ರೊಳಗ ಆತ್ಮವನ್ನ ಸ್ವರೂಪದ ಚಿಂತನೆ ಮಾಡಿದ್ರೆ ಅದು ಶ್ರೇಷ್ಠ ಆಗ್ತದೆ. ನಾನು, ನನ್ನ ದೇಹ, ನನ್ನ ಮನಿ, ನನ್ನ ಮಕ್ಕಳು, ಇಲ್ಲಿವರೆಗೂ ಈ ನಾಶವಂತದ. ಇದು ಕಣ್ಣಿಗೆ ಕಾಣಿಸ ಎಲ್ಲಾ ನಾಶವಂತದ. ಯಾರೂ ನಮಗ್ ಸಂಬಂಧಿಕರಿಲ್ಲ. ಚಿದಂಬರ ಬಿಟ್ಟ ನಮ್ಗೆ ಯಾರು ಇಲ್ಲ ಅಂಬಂತಹದ್ದು ನಮಗ ಆ ತಿಳುವಳಿಕೆ ಬರೋ ತನಕ ಏನಪ್ಪಾ ಅಂತಂದ್ರ ಬಹಳ ಕಷ್ಟ ಅದ ಅಂತ ಹೇಳಿಗತ್ತಾರ. ನಾಶವಂತ ಅಸೆ ಸರ್ವ ದೃಶ್ಯಾಕಾರ. ಇದು ಕಣ್ಣಿಗೆ ಕಾಣಿಸೋದೆಲ್ಲ ಇದು ನಾಶವಂತದ. ಕ್ಷಣದೊಳಗೆ ಇದನ್ನ ನಿರ್ಮಾಣ ಮಾಡ್ತಾನ ಭಗವಂತ, ಕ್ಷಣದೊಳಗೆ ಇದನ್ನ ಲಯ ಮಾಡ್ತಾನ. ಇದು ನಮಗೇನು ಕಣ್ಣಿಗೆ ಕಾಣಿಸ, ಇದು ಕೇವಲ ಭಗವತ್ ಪ್ರಾಪ್ತಿಗೆ ಸಾಧನ ಅದ. ಇದು ದೇಹ ಏನದ, ಭಗವಂತನ ಪ್ರಾಪ್ತ ಮಾಡ್ಕೊಳಿಕ್ಕೆ ಮನುಷ್ಯ ದೇಹ. ಅದಕ್ಕ ನಮ್ಮ ಮನಸ್ಸು ಬಹಳ ಮುಖ್ಯ. ಮನಸ್ಸೇ ನಮ್ಮ ಶತ್ರು ಅದ. ಮನಸ್ಸ ನಮ್ನೇನಪ್ಪಾ ಅಂತಂದ್ರ ಸನ್ಮಾರ್ಗಕ್ಕೆ ತಗೊಂಡ್ ಹೋಗ್ತದ. ನಮ್ ಮನಸ್ಸ ನಮ್ಗ ಅಹಂಕಾರದ ಪ್ರಚೋದನೆ ಮಾಡ್ತದ. ಅವ ಹಿಂಗ್ ಮಾಡಿದ ನೋಡಿ, ನೀನು ಅವನ್ನ ಕೇಳು, ಯಾಕೆ ಸುಮ್ನೆ ಕೂತಿದಿ, ಮಾತಾಡು, ಇದು ಮಾಡು. ಹಂಗೇನಪ್ಪಾ ನಮ್ಮ ಮನಸ್ಸೆಲ್ಲ ಈ ಆರ್ಗ್ಯುಮೆಂಟ್ಸ್, ಡಿಸ್ಕಷನ್ಸ್. ಯಾವಪ್ಪ ಆರ್ಗ್ಯುಮೆಂಟ್ಸ್ ಇವು ಅಂದ್ರೆ ಎಲ್ಲಾ ನಾಶವಂತ ವಿಷಯದ ಮೇಲೆ ಆರ್ಗ್ಯುಮೆಂಟ್ಸ್.
ಹಂಗಾಗಿ ಇದು ದೃಶ್ಯಾಕಾರ ನಾಶವಂತದಂತ ಗೊತ್ತಿದ್ರು ಆ ವಿಷಯದ ಮೇಲೆ ನಾವು ಬಹಳ ಸಮಯ ಕೊಡ್ತೀವಲ್ಲ, ಅದು ಏನಪ್ಪಾ ಅಂದ್ರೆ ನಮಗ ಘಾತಕ ಆಗ್ತದ. ಅದಕ್ಕೆ ಇಲ್ಲಿ ಏನ್ ಹೇಳಿದ್ರೆ ನಾಶವಂತ ಅಸೆ ಸರ್ವ ದೃಶ್ಯಾಕಾರ. ಇದು ನಾಶವಂತ ಇಲ್ಲ, ಇದೇ ಸತ್ಯದಂತ ತಿಳ್ಕೊಂಡವ್ರಿಗೆ ಮಾತ್ರ ಮನ್ಸಲ್ಲಿ ನಾನಾ ಕಲ್ಪನೆಗಳು ಬರ್ತಾವ. ಅವ್ರ ಯಾಕೆ ಹಿಂಗಂದ್ರು, ಅದ್ರೊಳಗೆ ಏನ್ ಗೂಢಾರ್ಥ ಅದ, ಅವ್ರು ಏನ ನಾನು ಏನ್ ಮರ್ಯಾದೆ ತೆಗೆದ್ರೇನು. ಯಾಕಂದ್ರೆ ನಮ್ಮ ಮನಸ್ಸು ಖರೆ ನೋಡ್ರಿ, ಎಲ್ಲದಕ್ಕೂ ಮೂಲ ಅಂದ್ರ ಅಹಂಕಾರ. ಅಹಂಕಾರ ಅಂದ್ರ ಈ ದೇಹ ನಾನು ಎಂಬಂತಹದ್ದೇನ್ ಭಾವ ಅದ, ಎಲ್ಲ ಕಷ್ಟಗಳಿಗೆ ಅದೇ ಮೂಲ ಅದು. ಅಹಂಕಾರ ಇಲ್ಲ ಅಂತಂದ್ರ ಈ 6 ಗುಣಗಳು ತಾನಾಗೆ ಹೋಗ್ತಾವ. ವಿಚಾರ ಮಾಡ್ರಿ, ನಾನು ಈ ದೇಹ ಇದ್ದೀನಿ ಅಂತಂದಾಗೇನೆ ನಮಗ ಏನಾಗ್ತದ, ನಮಗ ಇಚ್ಛಾಗಳು ಹುಟ್ಟತಾವ. ಈ ಲೌಕಿಕ ಇಚ್ಛಾ ಏನಂದ್ರೆ ಎಲ್ಲಾ ವಿಷಯೋಪಭೋಗಗಳು, ವಸ್ತು ಮೇಲೆ ಇಚ್ಛಾ, ಮನಿ ಮೇಲೆ ಏನ್ ಕಣ್ಣಿಗೆ ಕಾಣಿಸ ಅದ್ರ ಮೇಲೆ ಆಸಕ್ತಿ ಬರೋದೇ ಏನಂತಂದ್ರೆ ಕಾರಣ ಅಹಂಕಾರದ. ಅದಕ್ಕ ಕಾಮ ಅಂತಾರ. ಕಾಮ ಅಂದ್ರೆ ನನಗೆ ಒಂದು ಇಂಥ ವಸ್ತು ಬೇಕಪ್ಪ ಅಂದ್ರೆ ಬೇಕಷ್ಟೇ, ಅದು ಸಿಗೋ ತನಕ ಒಂದ್ ರೀತಿ ಡಿಸ್ಟರ್ಬ್ಡ್ ಆಗಿರೋದು. ಅವಾಗ ಏನಾಗ್ಬಿಡ್ತದ, ನಮ್ ಸಮಯ ಎಲ್ಲ ಆ ವಸ್ತು ಬೇಕು, ಈ ವಸ್ತು ಬೇಕು, ಇಂಥ ಮನಿ ಕಟ್ಬೇಕು, ಇಂಥ ಕಾರ್ ಬೇಕು, ಇದ್ರೊಳಗೆ ನಮ್ ಸಮಯ ಹೋಗ್ಬಿಡ್ತದೆ. ಅದೇನೋ ಸಿಗೋದು ಲೇಟ್ ಆಯ್ತಪ್ಪ, ನಮಗ್ ಮನಿ ಕಟ್ಲಿಕ್ಕೆ ಆಗ್ಲಿಲ್ಲ, ಏನಾಗ್ತದ ನಮಗ, ಅದು ಕಾಮ ಪೂರ್ಣ ಆಗ್ಲಾರ್ದಕ್ಕ ನಮಗೇನಾಗ್ತದೆ, ಒಳಗೆ ಒಂದ್ ರೀತಿ ಅಸಮಾಧಾನ ಬರ್ತದೆ. ಆ ಅಸಮಾಧಾನನೇ ಕ್ರೋಧಕ್ಕೆ ಕಾರಣ ಆಗ್ತದೆ. ಎಲ್ಲಿವರೆಗೂ ಯಾರಾದ್ರೂ ಸಿಟ್ಟಿಗೆ ಎದ್ದಾರಂತಂದ್ರ ಆ ದೇಹನೇ ಸತ್ಯ ಅಂತ ತಿಳ್ಕೊಂಡವ್ರು ಮಾತ್ರ ಸಿಟ್ಟಿಗೆ ಎದ್ದಾರ. ನಾ ದೇಹನೇ ಅಲ್ಲ, ನಾ ಶುದ್ಧ ಪರಬ್ರಹ್ಮ ವಸ್ತು ಇದ್ದೀನಿ ಅಂದಾಗ ಸಿಟ್ಟು ಬರೋ ಪ್ರಶ್ನೆನೇ ಬರಂಗಿಲ್ಲ. ಮನಸ್ಸು ನೋವು ಮಾಡ್ಕೊಂಬ ಪ್ರಶ್ನೆನೇ ಬರಂಗಿಲ್ಲ. ದೃಶ್ಯಾಕಾರ ಏನದ, ಇದು ಕಣ್ಣಿಗೆ ಕಾಣಿಸೋದಲ್ಲ, ದೃಶ್ಯಾಕಾರ ನಾಶವಂತದ, ನನ್ನ ಮೂಲ ಸ್ವರೂಪ ಬ್ಯಾರೇನೇ ಅದ. ಹಂಗ ಯಾರು ಅನ್ಕೋತಾರ ಅವ್ರದ್ದು ಮನಸ್ಸು ಮಾತ್ರ ಸ್ಥಿರ ಇರ್ತದ, ಉನ್ಮನಿ ಅವಸ್ಥಾಕ್ ಹೋಗಂಗಿಲ್ಲ. ಅದನ್ನ ಮುಂದಿನ ಲೈನ್ನಾಗ ಹೇಳ್ತಾರ, ನಾಶವಂತ ಅಸೆ ಸರ್ವ ದೃಶ್ಯಾಕಾರ ಮನಕರಿ ಸ್ಥಿರ ಚಿದಂಬರಿ. ರಾಜಾರಾಮ್ ಮಹಾರಾಜರದಿದು ಉಪದೇಶ ಪರ ಅಭಂಗ. ಎಲ್ಲಾ ನಾಶವಂತದಪ್ಪ, ಇವ್ರು ನಮ್ಮವ್ರು, ಅವ್ರು ನಮ್ಮವ್ರಲ್ಲ, ಇನ್ನೊಬ್ರು ನೋಡಿ ಅಸೂಯೆ ಪಡೋದು, ಮನಸ್ಸು ನೋವು ಮಾಡ್ಕೊಂಬೋದು, ಇಲ್ಲದ್ದು ವಿಚಾರ ಮಾಡೋದು, ನಾನಾ ಕಲ್ಪನೆಗಳಿಂದ ಏನಪ್ಪಾ ಅಂತಂದ್ರ ಮನಸ್ಸಿಗೆ ನೋವು ಕೊಡೋದು, ದೇಹಕ್ಕೆ ನೋವು ಕೊಡೋದು. ನಾವು ಬಂದವ್ರು ಒಬ್ರೇ ಇದ್ದೀವಿ, ಹೋಗೋರು ಒಬ್ರೇ ಇದ್ದೀವಿ ಎಂಬಂತಹದ್ದು ತತ್ವ ನಾವು ತಿಳ್ಕೋಬೇಕು. ಇನ್ನೊಬ್ರು ಪ್ಲೇಟ್ನಾಗ ಏನದ ಅದನ್ನ ನೋಡಿ ನಾವು ಅಸಮಾಧಾನ ಮಾಡ್ಕೊಂಡ್ವಿ ಅಂದ್ರ ಇದಕ್ಕೆಂದೆಂದೂ ಕೊನೆನೇ ಇಲ್ಲ. ಅದಕ್ಕ ಇಲ್ಲೇನ್ ಹೇಳಿಗತ್ತಾರ, ಎಲ್ಲಾ ನಾಶವಂತದ, ಎಲ್ಲ ದೃಶ್ಯಾಕಾರ ಅದ. ಹಂಗಾಗಿ ಏನ್ ಮಾಡ್ರಿ ಅಂತ ಹೇಳಿಗತ್ತಾರ ರಾಜಾರಾಮ್ ಮಹಾರಾಜರು, ಮನ ಕರಿ ಸ್ಥಿರ ಚಿದಂಬರಿ. ಅದಕ್ಕ ನಾಮ ಕೊನೆಗಿಲ್ಲಿ ನಾಮಸ್ಮರಣೆದೇ ಹೇಳಿಗತ್ತಾರ. ನೋಡ್ರಿ, ಅನುತಾಪ ಬರ್ಲಿಲ್ಲ, ಪಶ್ಚಾತ್ತಾಪ ಬರ್ಲಿಲ್ಲ ಅಂದ್ರೆ ಎಲ್ಲಾ ವ್ಯರ್ಥದ. ಈ ಅಹಂಕಾರ ಜೀವನ, ಒಳಗೊಂದು ಹೊರಗೊಂದು, ಒಬ್ರಿಗೊಂದ್ ಹೇಳೋದು, ಇನ್ನೊಬ್ರಿಗೆ ಇನ್ನೊಂದ್ ಹೇಳೋದು, ಅದನ್ನ ಕವರ್ ಮಾಡ್ಲಿಕ್ಕೆ ಇನ್ನೊಂದೇನೋ ಕತಿ ಕಟ್ಟೋದು, ಇದೆಲ್ಲಾ ಏನಂತ ಮನುಷ್ಯಾಗ ಟೆನ್ಷನ್ ಕೊಡ್ತದ. ಇದ್ದಂಗ ನಾವು ಕ್ಲಿಯರ್ ಆಗಿದ್ರೆ, ಸ್ಟ್ರೇಟ್ ಫಾರ್ವರ್ಡ್ ಇದ್ದು ಮನಸ್ಸೇನಪ್ಪಾ ಅಂದ್ರೆ ಟ್ರಾನ್ಸ್ಪರೆಂಟ್ ಇತ್ತಂದ್ರ ಯಾರಿಗೂ ಅನ್ಸದಿರಂಗಿಲ್ಲ. ಇನ್ನೊಬ್ಬರ ಬಗ್ಗೆ ಯಾಕಪ್ಪ ನಮ್ಗೆ ಏನ್ ಮಾಡೋದ ತಗೊಂಡು ಸಮಯ ವ್ಯರ್ಥ ಆಗ್ತದೋ ಇಲ್ಲೋ, ಅಷ್ಟೇ ಸಮಯ ವ್ಯರ್ಥ ಆಗ್ತದ. ನಾವು ಮಾಡಿದ್ದ ಅಧ್ಯಾತ್ಮ ಇಲ್ಲಿವರೆಗೂ ಆ ಮಾಡಿದ್ದೆಲ್ಲ ನಾಶ ಆಗ್ಬಿಡ್ತದೆ. ಬಹಳ ಏನಪ್ಪಾ ಅಂದ್ರೆ ಸೂಕ್ಷ್ಮದ ಇದು. ಹಂಗಾಗಿ ಮಹಾರಾಜರು ಹೇಳಿಗತ್ತಾರ, ಇದೆಲ್ಲ ಕಣ್ಣಿಗೆ ಕಾಣಿಸೋದು ದೃಶ್ಯಾಕಾರ, ಇದು ನಾಶವಂತದ. ಹಂಗಾಗಿ ನೀವು ಮನಸ್ಸನ್ನ ಚಿದಂಬರ್ನಲ್ಲಿ ಸ್ಥಿರ ಮಾಡ್ರಿ, ಅವನ ಚರಣದಲ್ಲಿ ಸ್ಥಿರ ಮಾಡ್ರಿ, ಅವನ ಸಗುಣ ರೂಪದಲ್ಲಿ ಸ್ಥಿರ ಮಾಡ್ರಿ, ನಾಮಸ್ಮರಣೆ ಮಾಡ್ರಿ. ನಾಮದಿಂದನೇ ನಮಗ ಬ್ರಹ್ಮಜ್ಞಾನ ಪ್ರಾಪ್ತಿ ಆಗ್ತದಂತ ಹೇಳ ಮಿಠಾಬಾಯಿ. ಅದಕ್ಕ ಏನ್ ಹೇಳಿಗತ್ತಾರ ರಾಜಾರಾಮ್ ಮಹಾರಾಜರು ಆಶೀರ್ವಾದ ಮಂಗಲ್ ಹೇಳ್ತಾರ, ಏನಂದ್ರ ನೂರು ಹೇ ಕಲ್ಪನಾ ಜಾವೋ ಹಂಪಣ. ಎಲ್ಲಿವರೆಗೂ ಅಹಂಕಾರ ಹೋಗಂಗಿಲ್ಲ ಅಲ್ಲಿವರೆಗೂ ನಮ್ಮ ಕಲ್ಪನೆಗಳು, ವಿಚಾರಗಳು, ಇವೇನು ವಿಚಾರಗಳ ಕಲ್ಪನೆಗಳ ಏನಿದು ಮಹಾಪುರ ಬರ್ತದ, ಒಂದ್ ರೀತಿ ತಲಿಕೆ ಎಷ್ಟೋ ಮಂದಿಗೆ ನೋಡ್ರಿ ತಲಿಸೂಲಿ ಆಗ್ತದ, ತಲಿ ಸಿಡ್ದಂಗ ಆಗ್ತದ, ತಲಿಯೊಳಗ್ ಬಾಂಬ್ ಬ್ಲಾಸ್ಟ್ ಆದಂಗ ಆಗ್ತದೆ. ಯಾಕಂದ್ರ ನಮಗ್ ಸಂಬಂಧ ಇರ್ಲಾರ್ದಂತಹ ವಿಚಾರಗಳನ್ನ ಮುಳುಗಿ ಬೇರೆಯವ್ರದ್ದು ವಿಚಾರ ಮಾಡಿ, ನನಗ್ ಹಿಂಗ್ಯಾಕ್ ಆಯ್ತು, ನಾ ಹಿಂಗ್ಯಾಕ್ ಮಾಡಿದೆ,
ಹ ಆಜು ಬಾಜುದವ್ರು ಹಿಂಗ್ ಯಾಕೆ ಮಾಡಿದ್ರು? ಇದನ್ನ ಯಾವಾಗ ಬಿಡ್ತೀವಿ ನಾವು? ನಿನಗೆ ಏನ್ ಕೊಟ್ಟಾನ ದೇವರು? ಮನುಷ್ಯ ಜನ್ಮ ಕೊಟ್ಟಾನ, ಅದನ್ನ ಸಾರ್ಥಕ್ ಮಾಡ್ಕೊಂಬದ್ ಬಿಟ್ಟು ದೇಹವನ್ನ ಪವಿತ್ರ ಮಾಡ್ಕೋಬೇಕು, ಶುದ್ಧ ಮಾಡ್ಕೋಬೇಕು. ಹೆಂಗ್ ಮಾಡ್ಕೋಬೇಕಪ್ಪ? ರಾಜಾರಾಮ್ ಏಕನಾಥ್ ಮಹಾರಾಜ್ ಹೇಳ್ತಾರೆ, ಆಣಿಕಾಚೆ ನಾಠವಾವೇ ದೋಷ ಗುಣ. ಎಷ್ಟು ಸಿಂಪಲ್ ಫಿಲಾಸಫಿ ಅದ ರೀ. ಇನ್ನೊಬ್ರು ಗೋಜಿಗೆ ಹೋಗ್ಬ್ಯಾಡ್ರಿ, ಇನ್ನೊಬ್ರು ಸಾಬ್ರಿಗೆ ಹೋಗ್ಬ್ಯಾಡ್ರಿ ಅಂತ ತಲೆ ಹೊಡ್ಕೊಂಡು ಸಂತರು ಹೇಳ್ತಾರ. ಆದ್ರೆ ನಮಗೆ ಇನ್ನೊಬ್ರು ಬಿಟ್ಟು ಬ್ಯಾರೆಯವ್ರು ಬಿಟ್ಟು ನಮಗ ಇನ್ನೇನು ಬ್ಯಾಡೇ ಬ್ಯಾಡಾಗಿದೆ. ಅವ್ರಿಗೇನ್ ಸಿಕ್ತು, ನನಗೇನ್ ಸಿಕ್ತು. ಅದಕ್ಕ ಇದು ಎಲ್ಲ ದೃಶ್ಯಾಕಾರ. ಯಾವ್ದು ಶಾಶ್ವತ ಇಲ್ಲ. ಗೊತ್ತದ ನಮ್ಗ, ನಾವು ಒಂದ್ ದಿವ್ಸ ದೇಹ ಬಿಡೋದಂದ್ರ ಆದ್ರೂ ಎಷ್ಟು ಜಿದ್ ಇರ್ತದ ನಮ್ದು, ಎಷ್ಟು ಅಹಂಕಾರ ಇರ್ತದಂದ್ರ ಅಂಥವ್ದು ಸಹವಾಸವೇ ಬ್ಯಾಡ್ ಅಂತ ಅನಿಸ್ತದ. ಅಂಥವ್ರು ಸಹವಾಸ ಕೊಡ್ಬೇಡಪ್ಪ ಅಂತ ಹೇಳ್ಯಾರ ರಾಜಾರಾಮರು. ಶುದ್ಧ ಸತ್ವಗುಣಿ ದೇಯಿ ಮಜ ಭಕ್ತಿ ನಕೋತೆ ಸಂಗತಿ ರಜತ ಮಾಚಿ. ಆ ರಜೋಗುಣ ಮತ್ತು ತಾಮಸಿ ಗುಣದಂಥವ್ರನ್ನ ಅವ್ರಿಗೆ ನೆರಸದ ನಮ್ಮ ಮೇಲೆ ಬೀಳಾರ್ದಂಗ ನಾವು ಜಾಗೃತಿ ಇರ್ಬೇಕು. ಯಾಕಂದ್ರೆ ಅವರು ನಮ್ ಮನಸ್ಸ ಹಾಳು ಮಾಡ್ಬಿಡ್ತಾರ. ಅದಕ್ಕ ಮಹಾರಾಜ್ ಹೇಳಿಗತ್ತಾರ, ಇದೆಲ್ಲಾ ಬಿಟ್ಬಿಡ್ರಿ. ವಿಧವಾ ಇಂದು ಹೆಂಗ ಆಕಿ ನಾಮಸ್ಮರಣೆ ಮಾಡಿದ್ಲು, ಹೆಂಗಿದ್ಲು? ನಾವು ಒಂದು ದಿವಸದೊಳಗ 1,000 ಸರಿ ನಾನು 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 ಅಂತೀವಿ. ಆದ್ರೆ ಈ ವಿಶ್ವಾಮಿತ್ರ ಋಷಿಗಳು ಪ್ರತಿ ಸೃಷ್ಟಿ ಮಾಡಿದ್ರು, ಎಮ್ಮಿ ಸೃಷ್ಟಿ ಮಾಡಿದ್ರು, ಎಲ್ಲಾ ಏನಂತಂದ್ರೆ ಅವ್ರು ಪ್ರತಿ ಸೃಷ್ಟಿ ಮಾಡಿದ್ರು. ವಿಶ್ವಾಮಿತ್ರ ಋಷಿಗಳನ್ನ ಯಾರು ಸೃಷ್ಟಿ ಮಾಡಿದ್ರು? ಅನಂತ ಕೋಟಿ ಬ್ರಹ್ಮಾಂಡದ ಮೂಲ ಸೃಷ್ಟಿಕರ್ತ ಯಾರಿದ್ದಾರ? ನಾ ಅವ್ರನ್ನ ಭೇಟಿ ಮಾಡ್ಸಿದ್ದೆ, ಅವ್ರು ನನ್ ಮರ್ತ್ ಬಿಟ್ಟಾರ, ಅವ್ರಿಬ್ರು ಕ್ಲೋಸ್ ಆಗ್ಯಾರ. ಅರೆ ನೀ ಯಾರು ಭೇಟಿ ಮಾಡ್ಸವ? ನೀ ಬಂದಿದ್ದಾರ ಜಗತ್ತಾಗ ಹೆಂಗ್ ಬಂದಿದಿ? ಯಾರ ಇಚ್ಛಾದಿಂದ ಬಂದಿದಿ? ಲೌಕಿಕವಾಗಿ ತಂದೆ ತಾಯಿ ನಮಗ್ ಜನ್ಮ ಕೊಟ್ಟಿರ್ಬೋದು, ಆದ್ರೆ ಮೂಲ ನಮ್ಮನ್ನ ಸೃಷ್ಟಿ ಮಾಡಿದಂತ ಭಗವಂತ ಇದ್ದಾನ. ಆ ಭಗವಂತನ ನಮ್ಮ ಸರ್ವಸ್ವ ಇದ್ದಾನವ. ಅವನ್ ಬಿಟ್ಟು ನಮ್ಗೆ ಯಾರೂ ಇಲ್ಲ, ಯಾರ್ಯಾರು ಇಲ್ಲ. ಅದಕ್ಕೆ ಮಹಾರಾಜರು ಏನ್ ಹೇಳಿಗತ್ತಾರಂದ್ರ, ಈ ಅಹಂಕಾರದಿಂದ ಹೊರಗ್ ಬರ್ಬೇಕು. ಇದೆಲ್ಲಾ ನಾಶವಂತದ. ಇದು ನಮ್ಮ ಮನಸ್ಸಿಗೆ ತೊಂದರೆ ಕೊಡ್ತದ, ನಮ್ಮ ದೇಹಕ್ಕೆ ತೊಂದರೆ ಕೊಡ್ತದ, ಮನಸ್ಸು ಸಮಾಧಾನ ಇರಂಗಿಲ್ಲ. ಐಸೆ ದೇಯಿ ವರದಾನ ಮನ ರಾಹೆ ಸಮಾಧಾನ. ರಾಜಾರಾಮ್ ಮಹಾರಾಜ್ ಸ್ವಾಮಿನ ಕೇಳ್ಕೊಳಿಗತ್ತಾರ, ದೇವಾ ಚಿದಂಬರ ರಾಯ ಸಾಷ್ಟಾಂಗ ನಮಿತೋ ಮೀ ಪಾಯ. ನನಗ್ ಸಮಾಧಾನ ಕೊಡಪ್ಪ, ನನಗ್ ಕಲ್ಪನೆಗಳು ಬ್ಯಾಡಾಗ್ಯದ. ಕಲ್ಪನಾ ಯಾವಾಗ ನೂರೋಹೆ ಕಲ್ಪನಾ ಅಂದ್ರ ಕಲ್ಪನಾ ಯಾವಾಗ ಝೀರೋ ಆಗ್ತದ? ನೂರೋಹೆ ಕಲ್ಪನಾ ಜಾವು ಅಹಂಪಣ. ಅಹಂಕಾರ ಬಹಳ ದೊಡ್ಡ ಏನಪ್ಪಾ ಅಂದ್ರೆ ನಮ್ಗ ಬಾಧೆ ಅದ, ಅದು ನಮ್ಗ ಅಡ್ಡ ಬರ್ತದ. ಹಂಗಾಗಿ ನಿರಂತರ ಸತ್ಸಂಗದೊಳಗಿರ್ಬೇಕು, ಸಂತರ ಸಹವಾಸದಲ್ಲಿರ್ಬೇಕು, ಒಳ್ಳೆ ಸಾತ್ವಿಕ ಮಹಾಸ್ವಾಮಿ ಚರಿತ್ರೆ ಪುರಾಣಗಳನ್ನು ಓದ್ಬೇಕು. ಯಾವಾಗ ಪ್ರತಿನಿತ್ಯ ನಾವು ಅಭ್ಯಾಸ ಮಾಡ್ತೀವಿ, ಸ್ವಸ್ವರೂಪದ ಚಿಂತನೆ ಮಾಡ್ತೀವಿ, ಅವಾಗೇನಪ್ಪಾ ಅಂದ್ರೆ ನಮ್ಮ ಮನಸ್ಸು ಸ್ಥಿರ ಆಗುವಂತಹದೊಂದು ಕ್ರಮ ಪ್ರಾರಂಭ ಆಗ್ತದ. ಇಲ್ಲ ಮನಸ್ಸಿನಾಗ ಬರೇ ನಮಗ ಮೂರನೇದವ್ರದ್ದು ವಿಷಯ, ಬರೇ ವಿಷಯಾಸಕ್ತ. ನೋಡ್ರಿ, ಅಹಂಕಾರ ಮೂಲ ಅದ, ಅದರಿಂದ ಕಾಮ ಬರ್ತದ, ಕಾಮದಿಂದ ಕ್ರೋಧ ಬರ್ತದ, ಕ್ರೋಧದಿಂದ ಮನಸ್ಸೇನಪ್ಪಾ ಅಂದ್ರೆ ಅಧೋಗತಿಗೆ ಹೋಗ್ತದ. ನಾವು ಮನುಷ್ಯರಾಗಿ ನಾವು ಇಷ್ಟೆಲ್ಲ ಏನಂತಂದ್ರೆ ತಿಳ್ಕೊಂಡವ್ರು ಸಮಾಧಾನದಿಂದ ವಿಚಾರ ಮಾಡ್ಬೇಕು. ನಾ ಏನ್ ಮಾತಾಡ್ಬೇಕು, ಯಾವ ರೀತಿ ನಾ ನಡ್ಕೋಬೇಕು. ಸಮಾಧಾನ ಬಹಳ ಮುಖ್ಯ ಅದ. ಯಾರೋ ಒಬ್ರು ಅಂದ್ಕೊಳ್ಳೆ ಪಟ್ನ ಅವ್ರಿಗೆ ತಿರುಗಿ ಅಂದ್ಬಿಡೋದು. ಅವ್ರು ಏನ್ ಅಂದಾರ, ಅದ್ರ ಅರ್ಥ ಏನ್ ಬರ್ತದ? ನಾನು ಆತ್ಮಸ್ವರೂಪ ಇದ್ದೀನಿ, ನಂದೇನ್ ಹೋಗೋದದ, ನಂದೇನ್ ತಂದೇನಿ, ಏನ್ ಹೋಗೋದದ? ಬಹಳ ಇದು ಏನಪ್ಪಾ ಅಂದ್ರ ಮಹಾರಾಜರಿಗೆ ಅಭಂಗ ಹೇಳ್ಯಾರ. ಅದಕ್ಕ ಇವೆಲ್ಲ ನಾವು ತ್ಯಜಿಸಿ ಯಾವಾಗ ಚಿದಂಬರನಲ್ಲಿ ನಾವು ಏನಪ್ಪಾ ಅಂತಂದ್ರ ಮನಸ್ಸನ್ನು ಸ್ಥಿರ ಮಾಡ್ತೀವೋ, ಅವಾಗೇನಪ್ಪಾ ಅಂತಂದ್ರ ನಮ್ಮ ಮನುಷ್ಯ ಜನ್ಮ ಉದ್ಧಾರ ಆಗ್ತದ. ಸಗುಣ ದೇವಾಚಿ ಕರೋನಿಯಾ ಧ್ಯಾನ ಮನ ಹೇ ಉನ್ಮನ್ನ ಶುದ್ಧ ಸ್ವರೂಪಿ. ಮಹಾರಾಜರು ಅದೇ ಹೇಳಿದಾರ. ಆ ಚಿದಂಬರನ ಸಗುಣ ಮೂರ್ತಿಯನ್ನ ಧ್ಯಾನ ಮಾಡ್ರಿ. ಅವಂದು ಸಾವಳೆ ಸುಂದರ ರೂಪ ಮನೋಹರ ಇದ್ದಾನವ. ಅವನ್ ನಾಮಸ್ಮರಣೆ ಮಾಡ್ಬೇಕು, ಸತ್ಸಂಗದೊಳಗೆ ಹೋಗ್ಬೇಕು, ಸಂತರ ಸಹವಾಸ ಬೇಕು.
ಸಂತರು ನೋಡಿದ್ರೆ ಮನಸ್ಸು ಪರಿವರ್ತನ ಆಗ್ಬೇಕು, ಸಂತರು ನೋಡಿದಾಗ ಆನಂದ ಆಗ್ಬೇಕು. ಅವರೇ ಭಗವಂತನ ಸ್ವರೂಪಗಳಿದ್ದಾರೆ. ಅವ್ರು ಸಾಕ್ಷಾತ್ ಭಗವಂತ ಏನ್ ಮಾಡ್ತಾನೆ, ಪ್ರತಿ ಸರಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳಿದಾಗ ಪ್ರತಿಯೊಂದು ಒಂದಿನೋ ಸಣ್ಣದಾಗಿ ನಾವು ಅವತಾರ ಮಾಡಿ ಬರಂಗಿಲ್ಲ. ಸಂತರನ್ನ ಕಳಿಸ್ತಾನ ಸಮಾಜದೊಳಗೆ ಮಾರ್ಗದರ್ಶನ ಮಾಡಿ. ಅದಕ್ಕೆ ರಾಜಾರಾಮ್ ಮಹಾರಾಜ್ ಹೇಳಿದ್ರು ಏನಪ್ಪಾ ಅಂದ್ರೆ, ಜಾಚಿ ಉದ್ಧಾರಾಚಿ ಆರ್ಯ ಸೇವೆಳ ತ್ಯಾಸ ಭೇಟ ದಯಾಳ ಸಂತ ಜಾಣ. ಸಂತರದ್ದು ನಮ್ದು ನಿಜವಾದ ಭೇಟಿ ಯಾವಾಗ ಆಗ್ತಪ್ಪ, ನಮ್ದು ಉದ್ಧಾರದ ಸಮಯ ಬಂದಾಗ ಆಗ್ತದ. ದುರ್ಲಭವಾಗಿ ಸಿಗುವಂತ ಸಂತರು, ಸಂತರ ಬಗ್ಗೆ ಮಾತಾಡಬಾರ್ದು, ಸಂತರಿಗೆ ಪ್ರಶ್ನೆ ಕೇಳಬಾರ್ದು. ಚಿಂತನೆ ಮಾಡ್ಬೇಕು, ನಾವು ನಿರಂತರ ಚಿಂತನೆ ಆಗ್ಬೇಕು, ಮೆಡಿಟೇಟ್ ಆಗ್ಬೇಕು, ನಮ್ ಒಳಗಿಂದ ಜ್ಞಾನ ಬರ್ಬೇಕು. ಮೊದ್ಲಿನ ಕಾಲದಾಗ ಹೆಂಗಿತ್ತು, ವೇದ ಕಾಲದೊಳಗ ಒಂದು ಮಹಾವಾಕ್ಯ ಹೇಳ್ಬಿಡ್ತಿದ್ರು ಶಿಷ್ಯಗ, ಏನ್ಪಾ ತತ್ವಮಸಿ ಅಂತ ಹೇಳ್ಬಿಟ್ರು ಶಿಷ್ಯಗ. ಅವ ಹೋಗಿ ಅರಣ್ಯದೊಳಗೆ ತತ್ವಮಸಿ ಎಂಬ ವಾಕ್ಯದ ಮೇಲೆ ಎಷ್ಟೋ ನೂರಾರು ವರ್ಷಗಳೇನಪ್ಪಾ ಅಂದ್ರೆ ಅವನ್ ತಪಸ್ ಮಾಡಿ ಅದನ್ನ ರಿಯಲೈಸ್ ಮಾಡ್ಕೊತಿದ್ದ. ನಾವೇನಾದ್ರೆ ಅಧ್ಯಾತ್ಮ ಬರೀ ಹರಟಿ. ಆ ಗುರುಗಳು ಬಂದ್ರ ಅವ್ರಿಗೇನೋ ಒಂದ್ ಕೇಳಿದೆ, ನಮ್ದು ಏನಾರ ಒಂದ್ ಅಲ್ಲಿ ಪ್ರದರ್ಶನ ಮಾಡ್ಬೇಕಲ್ಲ, ನಮ್ದಂತೂ ಒಟ್ಟ ಝೀರೋ ನಾಲೆಜ್ ಇರ್ತದ, ಆದ್ರೂ ಏನೋ ಅದಂತ ಒಂದು ಭಾವನೆನಾಗಿರ್ತೀವಿ ನಾವು. ಅದು ತಿಳ್ಕೊಂಡಿನಿ, ಇದು ತಿಳ್ಕೊಂಡಿನಿ. ಯಾರೋ ದೊಡ್ಡವ್ರ ಗುರುಗಳು ಮಾತಾಡ್ಲಿರ್ತಾರ ಆಧ್ಯಾತ್ಮ ನಡುವು ನಾವು ಹೋಗಿ ಎಕ್ದಮ್ ಬಾಯ್ ಹಾಕದೆ, ಅದು ಹಂಗಲ್ರಿ ಗುರುಗಳ. ಆದ್ರೆ ಗುರುಗಳಿಗೆ ಹೇಳಂತ ದೊಡ್ಡವಾಗ್ಬಿಟ್ಟೇನೆ. ಮೌನ ಬಹಳ ಮಹತ್ವದ, ಏಕಾಂತ ಬಹಳ ಮಹತ್ವದ. ಯಾಕಂದ್ರೆ ನಾವು ಬರೇ ಏನಂತಂದ್ರೆ ಕಲ್ಪನಾದಲ್ಲಿ ಮುಳುಗಿದ್ರ ಮನಸ್ಸಿಗೆ ಸಮಾಧಾನ ಇಲ್ಲ. ಆ ಸಮಾಧಾನದಿಂದ ಇರ್ಲಾರ್ದಕ್ಕೆ ನಾವೇನ್ ಮಾಡ್ತೀವಿ, ನಮ್ಮ ಜೀವನವನ್ನೇ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಸಣ್ಣ ಸಣ್ಣ ವಿಷಯಕ್ಕೆ ಏನಪ್ಪಾ ಅಂದ್ರೆ ಸಿಟ್ಟಿಗೇಳೋದು. ನೋಡ್ರಿ, ಮನಸ್ಸು ನೆಮ್ಮದಿಯಿಂದ ಇಲ್ಲ ಅಂದ್ರೆ ಎಂತ ಪರಿಸ್ಥಿತಿ ಒಳಗೂ ಆ ನೆಗೆಟಿವ್ ಥಿಂಕಿಂಗ್ ಆಗಿ ಬರೀ ಜಗಳ ಆಡೋದು, ಡಿಸ್ಕಷನ್, ಆರ್ಗ್ಯುಮೆಂಟು, ಇದೇ ಜೀವನ ಆಗ್ಬಿಡ್ತದ. ಈ ಜೀವನ ಯಾರಿಗಾದ್ರೂ ಬೇಕಾಗಿರ್ತದೆ. ಇದಕ್ಕೆ ಮೂಲ ಕಾರಣ ಏನಂತ ಅದು ಹುಡುಕ್ಬೇಕು. ಅದಕ್ಕೆ ಈ ಮಹಾರಾಜ್ ಹೇಳಿಗತ್ತಾರ, ಚಿದಂಬರ ನಾಮಸ್ಮರಣೆ ಮಾಡ್ರಿ, ಸಗುಣ ದೇವಾಚಿ ಕರೋನಿಯಾ ಧ್ಯಾನ, ಮನ ಹೇ ಉನ್ಮನ ಶುದ್ಧ ಸ್ವರೂಪಿ. ಮನಸ್ಸನ್ನ ಉನ್ಮನ ಮಾಡ್ರಿ. ಬಹಳ ಕಷ್ಟದ. ರಾಜಾರಾಮ್ ಮಹಾರಾಜ ಸ್ವಾಮಿ ಅದೇ ಬೇಡ್ಕೊಂಡ್ರು, ಪ್ರತ್ಯಕ್ಷ ಅನುಭವ ಮಾಡ್ಕೊಂಡು ಬೇಡ್ಕೊಂಡ್ರು. ಏನಪ್ಪಾ ಅಂತಂದ್ರೆ, ಚಿತ್ತ ಉದಾಸೀನ ನಾಹಿ ಮುझे ಚಯನ, ಚಿತ್ತ ಉದಾಸೀನ ನಾಹಿ ಮುझे ಚಯನ, ಮನ ಕರೋ ಉನ್ಮನ ಚಿದಂಬರ, ಸ್ಥಿರ ಕರೋ ಮೇರೆ ಮನ, ಸ್ಥಿರ ಕರೋ ಮೇರೆ ಮನ ಚಿದಂಬರ, ಸ್ಥಿರ ಕರೋ ಮೇರೆ ಮನ. ಎಂಥ ಮನುಷ್ಯನಾದ್ರೂ ಒಂದ್ ದಿವ್ಸ ಅವನಿಗೆ ಹೇಸಿಗೆ ಆಗ್ಬಿಡ್ತದ. ಎಷ್ಟರ ವಿಚಾರ ಮಾಡೋದಪ್ಪ, ಎಷ್ಟರ ಮೂರನೇದವ್ರ ಬಗ್ಗೆ ವಿಚಾರ ಮಾಡೋದು, ಎಷ್ಟರ ಈ ಮನಸ್ಸಿಗೆ ತ್ರಾಸ ಕೊಡೋದು, ಎಷ್ಟರ ಈ ಮನಸ್ಸಿಗೆ ದಣವು ಕೊಡೋದು. ಒಂದ್ ಕ್ಷಣ ಹಿಂಗಾರ ಬರ್ಬೇಕು ಎಲ್ಲಾರ ಮನಸ್ನಾಗ, ಇವತ್ತೇನ್ ಬೇಡಪ್ಪ, ಮನಸ್ಸಿಗೆ ಪೂರ್ಣ ರೆಸ್ಟ್ ಕೊಟ್ಟು ನಿವಾಂತವಾಗಿ ಕೂಡ್ತೀನಿ, ಉನ್ಮನಿ ಅವಸ್ಥದಾಗ ನಾ ಕೂಡ್ತೀನಿ, ಮತ್ತೆ ಉನ್ಮನಿ ಅವಸ್ಥದಾಗ ಇರ್ತೀನಿ. ಯಾರೇ ಏನೇ ಅಂದ್ರೂ ಅದನ್ನ ಪಾಸಿಟಿವ್ ಆಗಿ ತಗೊಂಡು, ನಮ್ ಒಳ್ಳೇದಕ್ಕೆ ಹೇಳ್ಯಾರ ಅಂತ ತಿಳ್ಕೊಂಡು, ಅವ್ರು ಕೆಟ್ಟದ್ದ ಹೇಳಿರ್ಬೋದು ನೀವು ನಮಗ, ಆದ್ರೆ ನಮ್ದು ಬುದ್ಧಿ ಹೆಂಗಿರ್ಬೇಕು, ನಮ್ ದೃಷ್ಟಿಕೋನ ಹೆಂಗಿರ್ಬೇಕಂದ್ರೆ ಅದನ್ನ ಒಳ್ಳೆ ಪಾಸಿಟಿವ್ನಾಗ ತಗೋಬೇಕು. ನಾವೇನ್ ಮಾಡ್ತೀವಿ, ಯಾರು ಒಳ್ಳೇದ್ ಹೇಳಿದ್ರು ಅದನ್ನ ನೆಗೆಟಿವ್ನಾಗ ತಗೊಂಡು, ನಮಗೇನಾರ ಅಂದಿದ್ದೆ ನೀವು ಅಂತ ಕೇಳ್ತೀವಿ. ಅದಕ್ಕ ಉನ್ಮನಿ ಅವಸ್ಥಾ ಬಹಳ ಮಹತ್ವದ. ನೀ ಎಷ್ಟರ ಅಭಿಷೇಕ್ ಮಾಡು, ಎಷ್ಟರ ಪಂಚಾಮೃತ ಅಭಿಷೇಕ್ ಮಾಡು, ಏನ್ ಮಾಡಿದ್ರು ಎಷ್ಟು ಮಾಡಿದ್ರು ಮನಸ್ಸು ಸ್ಥಿರ ಇರ್ಲಿಲ್ಲ ಅಂದ್ರೆ ಎಲ್ಲಾ ವ್ಯರ್ಥ. ನಮ್ಮ ಮನಸ್ಸೇ ನಮ್ಮ ಶತ್ರು. ಅದು ಆ ಶತ್ರು ಮನಸ್ಸನ್ನ ನಾವು ಸಾತ್ವಿಕ ಮನಸ್ಸಿಂದ ಅದ್ರದ್ದು ವಧ ಮಾಡ್ಬೇಕು, ಅದನ್ನ ಮರಣ ಮಾಡ್ಬೇಕು. ಅದನ್ನ ನಮ್ಮ ಮನಸ್ಸೇ ನಮ್ಮನ್ನ ಕೆಡಿಸ್ತದ. ನಮ್ಮ ಮನಸ್ಸೇನಪ್ಪಾ ಅಂದ್ರೆ ಅಸಮಾಧಾನ ಕೊಡ್ತದೆ, ನಮ್ಮ ಮನಸ್ಸೇ ನಮಗೆ ಸಮಾಧಾನ ಕೊಡ್ತದೆ. ಎಲ್ಲ ನಮ್ಮ ಮನಸ್ಸೇ ನಮ್ಮ ಮನಸ್ಸಿಗೆ ಕಾರಣ. ಅದು ಇದು ನಾವೇನಪ್ಪಾ ಅಂದ್ರ ಬಹಳ ಮಹತ್ವದ. ಅದಕ್ಕೆ ಇಲ್ಲಿ ಏನ್ ಹೇಳಿದ್ರು, ಮನಹೇ ಉನ್ಮನ ಶುದ್ಧ ಸ್ವರೂಪಿ. ಇದೇನು ಉನ್ಮನಿ ಅವಸ್ಥಾ ಅದು ಮನಸ್ಸದ, ಅದು ಶುದ್ಧ ಸ್ವರೂಪದ. ಆ ಮನಸ್ಸೇ ಅವಾಗ ಏನಾಗ್ತದ, ಅದು ಆತ್ಮಸ್ವರೂಪಿ ಆಗ್ತದ.
ಆ ಮನಸ್ಸ ನಮ್ಮೊಳಗಿನ ಆತ್ಮ ಸ್ವರೂಪವನ್ನ ಜಾಗೃತ್ ಮಾಡ್ತದ. ಕರುಣಾ ದೇವಾ ಜಿಸಿ ಏತ ಸೆ ಜಾಣ ತೇವಾ ಚೇಹೆ ಮನ ಸ್ಥಿರ ರಾಹೆ. ಈ ಮನಸ್ಸನ್ನ ಸ್ಥಿರ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ಎಲ್ಲ ಬೇಡಾದ ವಿಚಾರಗಳನ್ನೆಲ್ಲ ಏನಂತಂದ್ರೆ ನಾವು ಡಿಲೀಟ್ ಮಾಡಿ ಯಾವಾಗ ಅದನ್ನ ಸ್ಥಿರ ಮಾಡುವಂತಹ ಪ್ರಯತ್ನ ಮಾಡ್ತೀವಿ, ಭಗವಂತ ಗೊತ್ತಾಗ್ತದಿಲ್ಲ ಇವನಿಗೆಲ್ಲ ಇದು ಜೀವನದ್ದೆಲ್ಲ ಬ್ಯಾಸರ ಬಂದದ, ಇವನಿಗೆ ನಾ ಆಶೀರ್ವಾದ ಮಾಡ್ಬೇಕಂತ ಹೇಳಿ ಭಗವಂತ ಏನ್ ಮಾಡ್ತಾನ, ಸದ್ಗುರು ಕೃಪಾ ಅಂಬಂತಾದ್ ಮಾಡಿಸ್ತಾನ ನಮ್ ಮೇಲೆ. ಮೊದ್ಲ ನೋಡ್ರಿ ಮಾತು ಬಂದ್ ಮಾಡ್ಬೇಕು, ಮಾತು ಪೂರ್ಣ ಬಂದ್ ಮಾಡ್ಬೇಕು. ಟೆಲಿಗ್ರಾಫಿಕ್ ಲ್ಯಾಂಗ್ವೇಜ್ ಉಪಯೋಗ ಮಾಡ್ಬೇಕು. ನೋಡಿ ಟೆಲಿಗ್ರಾಫಿಕ್ ಲ್ಯಾಂಗ್ವೇಜ್ ನೀವು ಕೇಳಿರ್ಬೇಕು. ಮೊದ್ಲೆಲ್ಲ ಏನಂತಂದ್ರೆ ಪುರಾಣ ಬರಿತಿದ್ದಿಲ್ಲ, ಮದರ್ ಸೀರಿಯಸ್ ಸ್ಟಾರ್ಟ್ ಇಮಿಡಿಯೇಟ್ಲಿ, ಇಲ್ಲ ಅಂತಂದ್ರೆ ಏನಾರ ಒಂದ್ ಇಂಥವು ಎರಡೋ ಶಬ್ದಗಳು ಉಪಯೋಗ ಮಾಡ್ತಿದ್ರು. ಹಂಗ ನಾವ್ ಇದ್ರೆ ಏನಾಗ್ತದ, ಅಷ್ಟೇ ಶಬ್ದಗಳು ನಮ್ಮ ಒಳಗಿಂದ ಬರೋದು ಕಡಿಮೆ ಆಗ್ತದ, ಅಷ್ಟೇ ಮಾತು ಕಡಿಮೆ ಆಗ್ತಾವ, ಅಷ್ಟೇ ಭಗವಂತನ ಕಡೆ ಲಕ್ಷ್ಯ ಜಾಸ್ತಿ ಹೋಗ್ತದೆ. ನಾವೇನ್ ಮಾಡ್ತೀವಿ, ಪಾಯಿಂಟ್ ಬಿಟ್ಟು ಯಾವ್ದೋ ಹೇಳಲಿಕ್ಕೆ ಹೋಗ್ತೀವಿ, ಏನೋ ಮಾತಾಡ್ತೀವಿ, ಏನೋ ಹೇಳಲಿಕ್ಕೆ ಹೋಗಿ ಅಲ್ಲಿ ಸಾರ್ ಎಷ್ಟ್ ಚಲೋ ಆಗಿತ್ತು ಅಂತ ಹೇಳ್ತೀವಿ. ಅಂದಂಗ ಆ ಸಾರದ್ದು ಇದು ಬರ್ಕೊಂಡು ಏನು ರೆಸಿಪಿ ಅಂತ ಕೇಳ್ತೀವಿ, ಯಾವ್ದೋ ಟಾಪಿಕ್ ಸ್ಟಾರ್ಟ್ ಮಾಡಿ ಎಲ್ಲೋ ಹೋಗಿ ಏನೋ ಮಾಡಿ ಎಲ್ಲಾ ಜೀವನ ವ್ಯರ್ಥ ಮಾಡ್ಕೊಂಡ್ಬಿಡ್ತೀವಿ. ಇದು ಮನಸ್ಸು ಉನ್ಮನಿ ಅವಸ್ಥಾಕ ಹೋಗ್ಲಿಕ್ಕೆ ಇದು ಹೋಗ್ಲಾರ್ದಕ್ಕೆ ಇದು ಕಾರಣ. ಎಷ್ಟರ ಮನಸ್ಸಿಗೆ ತ್ರಾಸ ಕೊಡ್ತೀವಿ. ರಮಣ ಮಹರ್ಷಿಗಳು ಒಂದೇ ಉಪದೇಶ ಮಾಡ್ಯಾರ ತಮ್ಮೆಲ್ಲಾ ಶಿಷ್ಯಂದ್ರಿಗೆ, ಸುಮ್ನೆ ಇರು ಅಂತ ಹೇಳ್ಯಾರ. ಸುಮ್ನೆ ಕೂಡು, ನಿಜವಾದ ಸೈಲೆನ್ಸ್ ನಾಗ ಕೂಡು, ಸಮಾಧಾನದಿಂದಿರು. ಪಟ್ನ ರಿಯಾಕ್ಟ್ ಆಗೋದು, ಪಟ್ನ ಓಡೋದು, ಪಟ್ನ ಧಾಡಧಾಡ ಮಾಡೋದು, ಸಮಾಧಾನದಿಂದಿರಪ್ಪ. ಮನುಷ್ಯ ಜನ್ಮ ಸಮಾಧಾನಕ್ಕದ. ಇದು ರಾಜಾರಾಮ್ ಮಹಾರಾಜ್ ಕೇಳಿದ್ದ ಸಮಾಧಾನದಿಂದಿರೋದು. ಅನಂತ ಕೋಟಿ ಬ್ರಹ್ಮಾಂಡವನ್ನು ನಡೆಸವ ಭಗವಂತ ಸಮರ್ಥ ಇದ್ದಾನವ. ಖೇಳ ತುಜೆ ಭಗವಾನ್ ಚಿದಂಬರದ. ಆದ್ರೂ ನಾವು ಪ್ರತಿಯೊಂದು ತಲೆ ಹಾಕದು, ಅದು ಹೆಂಗಾಗ್ತದೆ, ಇದು ಹೆಂಗಾಗ್ತದೆ, ಹಿಂಗೇನ್ ಮಾಡಿದಾರೆ, ಅದು ಏನ್ ಎಷ್ಟದು ನಾವು ವಿಚಾರ ಮಾಡೋದ. ಭಗವಂತ ಮಾಡವಿದ್ದಾನ. ಪ್ರತಿಯೊಂದು ಸೂಕ್ಷ್ಮಾತಿ ಸೂಕ್ಷ್ಮ ಭಗವಂತ ಚಿಂತನೆ ಮಾಡ್ತಾನೆ ಜಗತ್ತಿಂದ. ಹಂಗಾಗಿ ಸಮಾಧಾನ ಕಳ್ಕೊಂಡು ಮನುಷ್ಯ ಜೀವನ ವ್ಯರ್ಥ ಮಾಡ್ಕೋಬೇಡ್ರಿ ಅಂತ ಹೇಳಿಗತ್ತಾರಿಗೆ. ಯಾವಾಗ ಇದು ಮನಸ್ಸು ಉನ್ಮನಿ ಅವಸ್ಥಾದೊಳಗೆ ಬರ್ತದ, ಅವಾಗ ಏನಂತಂದ್ರ ಆ ಭಗವಂತ ನಮಗ ನಮ್ಮ ನಿಜವಾದ ಅಂತಃಕರಣದಿಂದ ಮಾಡುವಂತಹ ಪ್ರಯತ್ನಕ್ಕ ಭಗವಂತ ಕೃಪಾ ಮಾಡ್ತಾನ. ದೇವಾಜಿಸಿ ಏತೆ ಸೆ ಜಾಣ ದೇವಾ ಚೇಹೆ ಮನ ಸ್ಥಿರ ರಾಹೆ. ಇದೆಲ್ಲ ನಮ್ದು ಜೀವನಕ್ಕ ಮೂಲ ಕಾರಣ ಅಂತಂದ್ರ ಕಲ್ಪ್ರಿಟ್ ಅಂತ ನೋಡ್ರಿ. ಮೂಲ ಕಳ್ಳ ಅಂದ್ರ ಆ ಮನಸ್ಸೇ ಅದ ನಮ್ ಜೀವನ. ಇವತ್ತು ನಮ್ಮ ದೇಹ ಆರಾಮಿಲ್ಲ ಅಂದ್ರೆ ಮನಸ್ಸೇ ಕಾರಣ. ಸ್ಟ್ರೆಸ್ ಲಿಂದನೇ ಎಲ್ಲ ಏನಪ್ಪಾ ಅಂದ್ರ ಕಷ್ಟ ಆಗ್ತದೆ. ಆದ್ರೆ ಮನಸ್ಸು ಸಮಾಧಾನ ಇಟ್ಕೋಬೇಕು. ಸಮಾಧಾನ ಇಟ್ಕೋಬೇಕಂತಂದ್ರ ಮೂಲ ಅಹಂಕಾರವನ್ನ ಸುಡ್ಬೇಕು. ನಾನೀ ದೇಹ ಅಲ್ಲ. ನಾವು ಇದೆಲ್ಲ ಪ್ರವಚನ ಮಾಡ್ತೀವಿ, ದೊಡ್ಡ ದೊಡ್ಡವೆಲ್ಲ ಸದ್ಗುರು ಉಪದೇಶ, ಅವು ಮತ್ತ ಅದ್ವೈತ ಸಾರ, ಆತ್ಮಜ್ಞಾನ ಎಲ್ಲಾ ಮಾತಾಡ್ತೀವಿ. ಆದ್ರೆ ಒಂಚೂರು ಯಾರ ಹತ್ತದ್ ಸರಿ ಅಂತಂದ್ರೆ ಆಯ್ತು, 2 ದಿವ್ಸ ನಿದ್ದಿರಂಗಿಲ್ಲ. ಅದ್ರ ಬಗ್ಗೆನೆ ಚಿಂತೆ ಮಾಡೋದು. ಯಾವ ನಮ್ಗೇನ ಯಾರ್ ಬೇಕಾದವ್ರು ಏನಾದ್ರು ಅನ್ಲಿ, ನಾನು ನನ್ನ ನಿಜ ಸ್ವರೂಪವನ್ನ ಚಿಂತನೆ ಮಾಡ್ಕೊಂಡು ಆರಾಮ್ ಇರ್ಬೇಕು. ಯಾರೇ ನನ್ ಬಗ್ಗೆ ಕೆಟ್ಟದ್ ಮಾತಾಡಿದ್ರೆ ಅವ್ರು ನಮ್ಮ ಕರ್ಮಗಳನ್ನ ತಗೊಂಡು ಹೋಗ್ತಾರೆ. ರತ್ನಾಬಾಯಿ ಆಖ್ಯಾನದೊಳಗೆ ಎಷ್ಟು ಸ್ಪಷ್ಟವಾಗಿ ಬರ್ದಾರ ರಾಜಾರಾಮ್ ಮಹಾರಾಜ್. ಎಷ್ಟದು ಆ 2-3 ಅಭಂಗಗಳನ್ನ ನಿತ್ಯ ಓದ್ಬೇಕು ನಾವು. ಎಲ್ಲಿ ನಿಂದ ಆಗ್ತದ ಅದೇ ನಮ್ಗೇನಪ್ಪಾ ಅಂದ್ರ ಬಹಳ ಒಳ್ಳೇದಾಗ್ತದ. ನಿಂದಾದಿಂದ ದೇಹ ಭಾವ ಹೋಗ್ಬಿಡ್ತದ, ಪಶ್ಚಾತ್ತಾಪ ಭಾವ ಬರ್ತದ. ನಿಂದಾದಿಂದ ಮನುಷ್ಯರ ಸಹವಾಸ ಹೋಗಿಬಿಡ್ತದ, ಭಗವಂತನ ಸಹವಾಸದ ಕಡೆ ಮನಸ್ಸು ಹೊಳ್ತದ. ನಿಂದಾದಿಂದ ಏನಪ್ಪಾ ಅಂದ್ರೆ ಮನಸ್ಸಿನಾಗ ಪಶ್ಚಾತ್ತಾಪ ಭಾವ ಬರ್ತದ. ಇಷ್ಟೆಲ್ಲಾ ನಿಂದಾದ ಏನಪ್ಪಾ ಅಂದ್ರ ಲಾಭವಂತ ರಾಜಾರಾಮ ಹೇಳ್ಯಾರ. ಸ್ತುತಿಯಿಂದ ಬರೀ ಹಾನಿ ಅದ. ಅದ್ರೊಳಗ ಮನುಷ್ಯ ಸ್ತುತಿ ಅನ್ಕೋ ಬಹಳ, ಅದಕ್ಕಿಂತ ಅದರಷ್ಟು ಡೇಂಜರ್ ಯಾವ್ದು ಇಲ್ಲ. ಎಂದೂ ನಾವು ಈ ತೆಗ್ಗಿನಾಗ ಬೀಳಬಾರ್ದು.
ಯಾರು ಅಂತಿರ್ತಾರ ಬಂದ್ ಎಷ್ಟ್ ಚಲೋ ಮಾಡಿದ್ರಿ ನೀವು, ಹಂಗ್ ಮಾಡಿದ್ರಿ ಹಿಂಗ್ ಮಾಡಿದ್ರಿ, ಅದ್ರೊಳಗ್ ನಾವು ಬಿದ್ವಿ ಅಂತಂದ್ರ ವ್ಯರ್ಥದ ಅಲ್ಪ ಎಲ್ಲಾ ಚಿದಂಬರನ ಆಟ ಅದಮ್ಮಂತಹದ್ದು ಅಂತಃಕರಣದೊಳಗ ಅಗ್ದಿ ಏನಪ್ಪಾ ಅಂದ್ರ ಸಿನ್ಸಿಯರ್ ಆಗಿ ನಾವ್ ಅದನ್ನ ನಂಬೇಕು. ಬರೇ ಬಾಯಲ್ಲೇ ಚಿದಂಬರ ಇಚ್ಛಾ ಅಂತ ಮುಂಜಾನೆಯಿಂದ ಅನ್ನೋದು, ಏನೋ ಒಂದ್ ಸಣ್ಣ ಇದಾಯ್ತಂದ್ರೆ ಜಗಳಾಡಿ ಅದನ್ನ ಒಂದ್ ದೊಡ್ಡ ರಂದಿ ಮಾಡಿ ಹೋಗೋದು. ಏನ್ ಬರ್ತದ್ರಿ ಇದರಿಂದ? ಏನ್ ವಿಚಾರ ಮಾಡ್ರಿ, ಮನುಷ್ಯ ಜನ್ಮ ಹೋಗ್ಲಿಕತ್ತದ, ಪ್ರತಿ ಕ್ಷಣ ನಾವು ಮರಣದ ಹತ್ರ ಹೋಗ್ಲತ್ತೀವಿ. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ಹಿತೋ ಮೃತ್ಯು ಕರ್ತವ್ಯ ಧರ್ಮ ಸಂಗ್ರಹ. ಶರೀರ ಅನಿತ್ಯದ, ಒಂದೊಂದು ಸೆಕೆಂಡ್ ನಾವೇನಪ್ಪಾ ಅಂದ್ರ ಡೆತ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ಲಿಕತ್ತೀವಿ. ಅದು ಒಂದು ನ್ಯಾಚುರಲ್ ಪ್ರಾಸೆಸ್ ಅದ. ಬರ್ತ್ ಅಂಡ್ ಡೆತ್ ಎರಡು ಇವೆಂಟ್ಸ್ ಅವ ಅಷ್ಟೇ. ಹಂಗಿದ್ದಾಗ ನಾವು ತಿಳ್ಕೋಬೇಕಾಗಿದ ಸಮಯ ಕಡಿಮೆ ಅದ. ತಿವಾಚೆ ಹೇ ಮನಸ್ಥಿರ ರಾಹೆ ದಾಸ್ಮಣೆ ಕೃಪಾ ಕರಿತಾ ಚಿದಂಬರ ಬ್ರಹ್ಮ ನಿರಂತರ ಹೋಯತೆ ಮಹಾ. ಎಷ್ಟು ರಾಜಾರಾಮ್ ಮಹಾರಾಜ್ ಇಲ್ಲಿ ಬರ್ದಾರ, ಅದ್ಭುತವಾದಂತಹದ್ದು. ಯಾವಾಗ ಚಿದಂಬರನ್ ಕೃಪಾ ನಮ್ಗ ಆಗ್ತದ ಅವಾಗ ನಾವೇ ಆ ಬ್ರಹ್ಮ ವಸ್ತುವಾಗಿ ನಿರಂತರವಾಗಿ ನಾವೇ ಪರಬ್ರಹ್ಮ ವಸ್ತು ಆಗ್ಬಿಡ್ತೀವಿ ಅಂತ ಹೇಳ. ನಿರಂತರ ನಾಮಸ್ಮರಣೆ ಮಾಡೋದು, ನಿರಂತರ ಏನಪ್ಪಾ ಅಂತಂದ್ರ ಮನಸ್ಸಿನ ಆ ಭಗವಂತನ ಚರಣ ಸ್ಮರಣದಲ್ಲಿಡೋದು. ಇಲ್ಲದ್ದು ವಿಚಾರ ಬಂತಂದ್ರ ಅಲ್ಲೇ ಅದನ್ನ ಕಟ್ ಮಾಡಿಬಿಡೋದು. ಅದಕ್ಕ ಮೂಲ ಕಾರಣದ ಮನಸ್ಸದ ಆ ಮನಸ್ಸನ್ನ ಇಲ್ಲಿ ಹೇಳ್ಯಾರದೆ ಮನಹೇ ಉನ್ಮನ ಶುದ್ಧ ಸ್ವರೂಪಿ. ಅದಕ್ಕಾಗಿ ನಾಶವಂತದಪ್ಪ ಇದೆಲ್ಲ ಅಂಬಂತಹದ್ದು ನಮಗ ಸಂಪೂರ್ಣವಾಗಿ ಅದು ಅರಿವಾಗ್ಬೇಕು, ಅದ್ರ ಪ್ರಕಾರ ನಡ್ಕೋಬೇಕು. ಇದೆಲ್ಲ ಆಗ್ಬೇಕಂದ್ರ ಒಂದು ಉಪಾಯ ಏನದ, ಸತ್ಸಂಗದ, ಸಂತರ ಸಹವಾಸದ. ಸಂತರ ನೋಡಿದ್ಕೂಳೇನೆ ನಮ್ದು ಈ ತ್ರಿತಾಪ ದೂರ ಆಗ್ಬೇಕು. ಸಂತರ ದರ್ಶನದಿಂದ ನಮ್ಗ ಈ ಜೀವನದ ಮೇಲೆ ಒಂದು ವೈರಾಗ್ಯ ಬರ್ಬೇಕು. ಬಹಳ ಕಷ್ಟ ಅದ ರೀ. ಯಾಕಂದ್ರ ಮೊನ್ನೆ ಅದೇ ಇವ್ರು ಗಂಗಾಧರ ದೀಕ್ಷಿತರು ಯಾವಾಗ್ಲೂ ಹೇಳ್ತಿರ್ತಾರೆ ಏನಂದ್ರೆ, ನಾಗಲಿಂಗ ಅಜ್ಜ ಅವ್ರು ಬಂದು ಒಂದ್ ದೊಡ್ಡ ಕಲ್ಲು ಬಾವ್ಯಾಗ ಒಗೆದು ಓಡಿ ಹೋಗ್ಬಿಟ್ಟು. ಹಂಗಾಗಿ ಈ ಪ್ರವಚನ ಇವೆಲ್ಲ ಸತ್ಸಂಗ ಒಮ್ಮೆ ಅನಿಸ್ತದ ಬಂದ್ ಮಾಡ್ಬಿಡತ್ ಚಲೋ. ಯಾಕಂದ್ರೆ ಎಷ್ಟು ವರ್ಷ, ಎಷ್ಟು ಮಂದಿ, ಎಷ್ಟು ಸಂತರು, ಎಷ್ಟು ಮಹಾಂತರು ಎಲ್ಲಾರು ಬಂದು ಪ್ರವಚನ ಮಾಡಿ ಹೋದ್ರು, ನಮ್ಗೆ ಏನು ಅದ್ರದ್ದು ಫಲಕ್ಕೆ ಬಿದ್ದಿಲ್ಲ. ನಿಜವಾಗ್ಲೂ ನಾವು ಚಿಂತನೆ ಮಾಡೋಣ, ವಿಚಾರ ಮಾಡೋಣ. ಎಷ್ಟು ಅಂತಃಕರಣದಿಂದ ನಾಮಸ್ಮರಣೆ ಮಾಡ್ತೀವಿ, ಎಷ್ಟು ನಾವು ಅಂತಃಕರಣದಿಂದ ಇದು ದೇಹ, ನಾನು ದೇಹ ಅಲ್ಲ, ನನ್ನೊಳಗಿದ್ದಂತ ಆ ಆತ್ಮಾರಾಮ ಸ್ವರೂಪನೇ ಚಿದಂಬರ ಇದ್ದಾನೆ ನಮ್ಮಂತಹದ್ದು ಮೆಡಿಟೇಟ್ ಮಾಡಿವೇನು ನೋಡ್ರಿ. ಸಹಜ ಅವಸ್ಥಾ ಎಲ್ಲಕ್ಕಿಂತ ಉಚ್ಚ ಮಟ್ಟದ. ಆ ಸಹಜ ಅವಸ್ಥಾ ಬರ್ಬೇಕಂದ್ರೆ ನಾವು ಒಂದ್ ಕಡೆ ಕೂಡ ಅಭ್ಯಾಸ ಮಾಡ್ಕೋಬೇಕು. ಮೆಡಿಟೇಟ್ ಮಾಡ್ಲೇ ನಾಮಸ್ಮರಣೆ ಕೂತು ಮಾಡ್ಕೋತ ನಾವು ಭಗವಂತನ ಚಿಂತನೆ ಮಾಡ್ಲಿಲ್ಲ ಅಂತಂದ್ರೆ ಸಹಜಾವಸ್ಥಾ ಪ್ರಾಪ್ತಿ ಆಗಲ್ಲ. ಸಹಜಾವಸ್ಥಾ ಅಂದ್ರೆ ಏನಪ್ಪಾ, ಯಾವ ಮನುಷ್ಯ ಧ್ಯಾನದೊಳಗೆ ಕೂತು ಪೂರ್ಣ ಮಗ್ನ ಆಗಿರ್ತಾನ, ಆ ಧ್ಯಾನದೊಳಗೆ ಕೂತದ ಅವಸ್ಥಾನೇ 24 ತಾಸು ಅದ್ರೊಳಗಿರೋದು. ಯಾವಾಗ ಬರ್ತದ ನಮ್ಗೆ ಸಹಜಾವಸ್ಥಾ? ಇವೆಲ್ಲ ಅಭಂಗ ಸತ್ಸಂಗದೊಳಗೆ ಹೇಳಿದಂತ ಏನೆಲ್ಲಾ ಬಂದಿಲ್ಲ ಯಾರೆಲ್ಲಾ ಮಹಾನ್ ವ್ಯಕ್ತಿಗಳೆಲ್ಲ ಪ್ರವಚನ ಮಾಡ್ತಾರ, ಇದು ಮಾಡ್ತಾರ, ಬೋಧ ಮಾಡ್ತಾರ, ಅವನ್ನೆಲ್ಲ ನಾವು ಬರ್ಕೋಬೇಕು, ಅಭ್ಯಾಸ ಮಾಡ್ಬೇಕು, ಚಿಂತನೆ ಮಾಡ್ಬೇಕು, ನಿರಂತರ ಅದ್ರೊಳಗಿರ್ಬೇಕು, ಪ್ರವಚನಗಳನ್ನು ಕೇಳಬೇಕು, ಶ್ರೀಮದ್ ಭಾಗವತ ಓದ್ಬೇಕು. ಚಿದಂಬರ ಮಹಾಸ್ವಾಮಿಗಳ ಚರಿತ್ರೆಯಲ್ಲಿ ಎಂತೆಂತ ಭಕ್ತರು, ರಾಜಾರಾಮ್ ಮಹಾರಾಜರು, ವಿಠಾಬಾಯಿ ಇವರೆಲ್ಲ ಹೆಂಗಿದ್ರು, ಹೆಂಗ ಅವ್ರ ಜೀವನ ಮಾಡ್ತಿದ್ರು, ಅವ್ರ ಇನ್ನೊಬ್ರು ಸಾಬ್ರಿಗೆ ಹೋಗ್ತಿದ್ರೇನು, ಅವ್ರು ಹಿಂಗ್ ಮಾಡಿದ್ರು, ಇವ್ರು ಹಂಗ್ ಮಾಡಿದ್ರಂತ ಅವ್ರೆಲ್ಲಾ ಮಾಡ್ತಿದ್ರೇನು? ಹಂಗ ಚಿದಂಬರ ಮಹಾಸ್ವಾಮಿಗಳು ಕುಂದಗೋಳದಲ್ಲಿ ಇರ್ಬೇಕಾದ್ರ ರಾಜಾರಾಮ್ ಮಹಾರಾಜರು ವಿಠಾಬಾಯಿನ ಕರ್ಕೊಂಡು ಹೋಗಿ ಮುಂದೆ ಇಡ್ತಾರ, ಮಹಾಸ್ವಾಮಿ ಎದುರಿಗೆ ನಿಂದ್ರಿಸ್ತಾರ. ಅದು ನಿಜವಾದ ಸಂತರ ಲಕ್ಷಣ ಇರ್ತದ. ಅದೇ ಏನಂತಂದ್ರೆ ವಿಠಾಬಾಯಿ ಭೇಟಿಯಾಗಿರ್ತಾಳ ರಾಜಾರಾಮ್ ಮಹಾರಾಜರಿಗೆ, ಅದೇ ಶಿಷ್ಯತ್ವವನ್ನ ಸ್ವೀಕಾರ ಮಾಡಿರ್ತಾಳ. ರಾಜಾರಾಮ್ ಮಹಾರಾಜ್ ಅಂತಾರ, ಹೋಗುವ ನೀ ಮಹಾಸ್ವಾಮಿ ಎದುರಿಗೆ ಹೋಗು, ಸ್ವಾಮಿ ದರ್ಶನ್ ನಿನ್ ಮೇಲೆ ಕೃಪಾ ಆಗ್ಲಿ. ಅದು ಏನಪ್ಪಾ ಅಂದ್ರೆ ನಮ್ದು ಹೃದಯದ ಏನಂತಂದ್ರ ವಿಶಾಲತೆ ಇರ್ಬೇಕು. ನಾನೇ ಸ್ವಾಮಿ ಹತ್ರ ಹೋಗ್ತೇನೆ, ಈಕಿನ್ನು ನಿನ್ನೆ ಬಂದಾಳ, ವಿಠಾಬಾಯಿ ಇರ್ಲಿ ಸ್ವಲ್ಪ ದಿವ್ಸ ದೂರ ಇರ್ಲಿ,
ಇವೆಲ್ಲ ಏನಂತಂದ್ರೆ ಸಂಕುಚಿತ ವಿಚಾರಗಳು. ಎಲ್ಲಾ ಕಡೆ ಅವ ಪರಬ್ರಹ್ಮ ಇದ್ದಾನ್ರಿ, ಎಲ್ಲರೊಳಗಿದ್ದಾನ ಆತ್ಮಾರಾಮ ಸ್ವರೂಪದೊಳಗ. ನಾನು ನೀನು ಎಂಬ ಭೇದನೇ ಇಲ್ಲ. ಸದ್ಗುರು ಉಪದೇಶದೊಳಗೆ ಎಷ್ಟು ನಾವು ಸ್ಪಷ್ಟವಾಗಿ ನೋಡಿದ್ವಿ. ನಾನು ಈ ದೇಹ ಅದಂತಂದ್ರ ತತ್ಕ್ಷಣ ಕೋಟಿ ಬ್ರಹ್ಮ ಹತ್ಯಾದ ಪಾಪ ಹತ್ತದ ನಮ್ಗೆ. ಹಂಗಾದ್ರೆ ಹೆಂಗ ಎಷ್ಟು ಸೂಕ್ಷ್ಮ ಇರ್ಬೇಕು ನಾವು. ಅದಕ್ಕೆ ಇಲ್ಲ ಈ ಅಭಂಗದ ಏನಪ್ಪಾ ಸಾರ ಅಂತಂದ್ರ, ಫಸ್ಟ್ ನಾವ್ ಏನಂತಂದ್ರೆ ಇದು ಎಲ್ಲ ನಾಶವಂತ ಅದ ಎಂಬಂತಹದ್ದು ನಾವು ಜ್ಞಾನ ಪಡ್ಕೋಬೇಕು. ಇದು ನಾಶವಂತ ಅದ ಅಂತ ಹೇಳಿ ನಮಗ ಗೊತ್ತಾಗದ್ ಎಲ್ಲಿಂದಪ್ಪ ಅಂದ್ರೆ ಸತ್ಸಂಗದಿಂದ, ಸಂತರ ಸಹವಾಸದಿಂದ. ಸತ್ಸಂಗದಲ್ಲೇ ನಮ್ಗ ಸದ್ಗುರು ಭೇಟಿ ಆಗ್ತದ. ನಿನ್ನೆ ಅವ್ರು ಅದೇ ಮಾತು ಹೇಳಿದ್ರು ಶಂಕರ ಅವರು. ಸತ್ಸಂಗದಿಂದ ಸದ್ಗುರು, ಸದ್ಗುರುವಿಂದ ಸದ್ಗುರು ಕೊಟ್ಟಂತಹ ನಾಮ, ಆ ನಾಮದ ಅನುಸಂಧಾನದಿಂದ ದೇಹ ಭಾವ ಶೂನ್ಯ ಆಗದು, ವಿದೇಹ ಸ್ಥಿತಿ ಜಾಗೃತ ಆಗದು. ವಿದೇಹ ಸ್ಥಿತಿ ಜಾಗೃತ ಆಯ್ತಪ್ಪ, ಸೂಕ್ಷ್ಮ ದೇಹ ಜಾಗೃತ ಆಯ್ತು ಮುಗೀತು, ಅಲ್ಲಿ ನಾವು ಗೆದ್ದಂಗ ಆಗ್ಬಿಡ್ತದ ಪೂರ್ಣ. ನಾವು ಈಗಾಗ್ಲೇ ಎಷ್ಟು ವರ್ಷ ಆಯ್ತು ಸತ್ಸಂಗ ಆಗ್ಲಿ, ಈ ಸಾಧನ ಮಾಡೋಗ್ ಬಂದು. ನಮ್ದು ಅಭಂಗ ಸತ್ಸಂಗ ಅಂತಲ್ಲ, ನಾವು ಹುಟ್ಟಿದಾಗ್ಲಿಂದ ಎಲ್ಲೋ ಒಂದ್ ಕಡೆ ಸಂತರ ಜೊತೆಗೆ ಹೋಗಿರ್ತೀವಿ, ಎಲ್ಲೋ ಭಜನೆ ಮಾಡಿರ್ತೀವಿ, ಯಾರ ಜೊತೆಗೋ ಇರ್ತೀವಿ. ಅದೆಲ್ಲಾ ಮಾಡ್ಲತ್ತಿಗೆಲ್ಲ ನಮ್ದು ವಯಸ್ಸೆಲ್ಲ ಈಗ 60 ವರ್ಷಕ್ಕೆ ಬಂತು. ಈಗೂ ದೇಹ ಭಾವ ಹೋಗಿಲ್ಲ. ಹೆಂಗಪ್ಪಾ ಅಂತ ಇದನ್ನ ಚಿಂತನೆ ಮಾಡ್ಬೇಕು. ನಾವೇನ್ ಮಾಡ್ತೀವಿ, ಅಭಂಗ ಸತ್ಸಂಗ ಮುಗಿತೋದಲ್ಲಿ ಮತ್ ನಮ್ದು ರೊಟೀನ್ ಚಾಲು ಆಗ್ಬಿಡ್ತದೆ. ಮತ್ ಅದೇ ರೊಟೀನ್ಯಾಗ ಬಿದ್ದು ಬಿಡ್ತೀವಿ. ಅವಾಗ ಏನಿದೆ ಅಭಂಗ ಸತ್ಸಂಗ ಆಗಿ ಚಲೋ ಆಯ್ತು ಅಷ್ಟೇ. ಪ್ರಯತ್ನ ಪೂರ್ವಕ ಒಂದು ಇಡೀ ದಿವಸ ಶಾಂತವಾಗಿರುವಂತಹದೊಂದು ಅಭ್ಯಾಸ ಮಾಡೋಣ. ನಿಜವಾದ ಮೌನವನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಗುರುಭಕ್ತಿ ಅನ್ನಂತಹದ್ದು ಮಾಡೋಣ. ಸದ್ಗುರುನೇ ಚಿದಂಬರ ಸ್ವರೂಪ ಅಂಬಂತಹದ್ದು ಬಾಯಿಲೆ ಅನ್ನೋದಲ್ಲ, ಅದ್ರ ಪ್ರಕಾರ ನಡ್ಕೊಂಬಣ. ಗುರು ಅಂದ್ರೆ ಒಂದು ದೇಹ ಅಲ್ಲ, ಗುರು ಅಂದ್ರೆ ಒಂದು ತತ್ವ ಅದ. ಅದನ್ನ ತಿಳ್ಕೊಂಬಣ. ಆ ತತ್ವನೇ ನಾನಿದ್ದೇನೆ. ಹಂಗಾಗಿ ಗುರು ಶಿಷ್ಯ ಭೇದನೆ ಹೋಗ್ಬಿಡ್ತದಲ್ಲಿ. ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚಿದಾಗ ಯಾವ ರೀತಿ ಎರಡೂ ದೀಪ ಆಗ್ತಾವೋ ಅದೇ ಸ್ವರೂಪ ಆಗ್ಬಿಡ್ತದೆ. ಗುರುರ್ನೈವ ಶಿಷ್ಯಂ ಚಿದಾನಂದ ರೂಪ ಶಿವೋಹಂ ಶಿವೋ. ಜಗದ್ಗುರುಗಳು ಹೇಳಿದಂತ ಮಾತದ. ಆ ಅವಸ್ಥಾಕ್ ಹೋಗ್ಬೇಕಂದ್ರ ಒಂದು ರಾಮಬಾಣ ಏನಪ್ಪಾ ಅಂತಂದ್ರ ಸತ್ಸಂಗ, ನಾಮಸ್ಮರಣೆ. ಸದ್ಗುರುವಿಂದ ತಗೊಂಡಂತಹ ನಾಮಸ್ಮರಣೆ, ನಿರಂತರ ನಾಮ ಮಾಡಿ. ಮೂರನೇದವ್ರ ಬಗ್ಗೆ ಮಾತಾಡಿದ್ರೆ ಇಲ್ಲಿವರೆಗೂ ಮಾಡಿದ್ದ ನಾಮ ಝೀರೋ ಆಗ್ತದ. ಝೀರೋ ಆಗದಲ್ದ ಅದು ನಮಗ ಪಾಪ ಹಚ್ಕೊಳ್ತದ. ಅವ್ರೆಲ್ಲಾ ಪಾಪದ ಕರ್ಮ ನಾವು ತಗೋತೀವಿ. ನೋಡ್ರಿ, ವಿಚಾರ ಮಾಡ್ರಿ. ಇಲ್ಲೇ ರಾಜಾರಾಮ್ ಮಹಾರಾಜ್ ಹೇಳಿದ್ರು ಅಭಂಗದೊಳಗ. ಮತ್ತೊಮ್ಮೆ ಇದನ್ನ ಅಭಂಗ ಓದೋಣ. ನಾಶವಂತ ಅಸೆ ಸರ್ವ ದೃಶ್ಯಾಕಾರ, ಮನ ಕರಿ ಸ್ಥಿರ ಚಿದಂಬರಿ. ಯಾಕಂದ್ರೆ ಇದೆಲ್ಲಾ ದೃಶ್ಯಾಕಾರ ನಾಶವಂತದ, ಅಶಾಶ್ವತದ. ಶಾಶ್ವತದ ಮೇಲೆ ನೀ ಮನಸ್ಸು ಸ್ಥಿರ ಮಾಡಪ್ಪ. ಶಾಶ್ವತ ಯಾವ್ದದ? ಚಿದಂಬರ ನಾಮ ಅದ. ಚಿದಂಬರ ಸ್ವಾಮಿ ನಿರ್ಗುಣ ನಿರಾಕಾರ ಪರಬ್ರಹ್ಮ ವಸ್ತು ಇದ್ದಾನ. ಅವ ಸಗುಣ ರೂಪವನ್ನ ಧಾರಣ ಮಾಡ್ಕೊಂಡ್ ಬಂದ. ಯಾಕಂದ್ರೆ ಭಕ್ತರನ್ನ ಸಂರಕ್ಷಣೆ ಮಾಡ್ಲಿಕ್ಕೆ, ಭಕ್ತಿ ಮಾರ್ಗವನ್ನು ಬೆಳೆಸ್ಲಿಕ್ಕೆ ಅವತಾರ ಮಾಡಿ ಬಂದ. ಹಂಗಾಗಿ ಅವನು ಸಗುಣ ರೂಪದ ಚಿಂತನೆ ಮಾಡ್ರಿ. ಇಲ್ಲ ಅವನ ಸರ್ವ ವ್ಯಾಪಕತ್ವವನ್ನ ಚಿಂತನೆ ಮಾಡ್ರಿ. ಅವ ಎಲ್ಲಾ ಕಡೆ ವ್ಯಾಪಕ ಇದ್ದಾನ್ರಿ ಅಂತ ಹೇಳುದು ಮತ್ ಯಾರ ಮೇಲೆ ನಾನು ಕಾಮೆಂಟ್ ಮಾಡೋದು. ಹಾಗಾಗಿ ಸಗುಣ ದೇವಾಚಿ ಕರೋನಿಯ ಧ್ಯಾನ, ಮನ ಹೇ ಉನ್ಮನ ಶುದ್ಧ ಸ್ವರೂಪಿ. ನೋಡಿ, ಸಗುಣ ರೂಪದ ಧ್ಯಾನ ಮಾಡಿದವ್ರು ಯಾರಾದ್ರೂ ನಾವು ಓದಿವಿ ಅಂತಂದ್ರ ಕಥಾ ವಿಧವಾ ಇಂದು. ಆಕಿ ಹೆಂಗ್ರಿ ಎಲ್ಲಾ ಜೋಡಿ ಮಾತ್ ಬಿಟ್ಬಿಟ್ಟಿದ್ಲು, ತನ್ನ ರೂಮ್ನಾಗ ತಾನಿರ್ತಿದ್ಲು. ಮಹಾಸ್ವಾಮಿಯ ಸಗುಣ ರೂಪವನ್ನ ಅಂತಃಕರಣ ತಗೊಂಡ್ ಆ ಸಗುಣ ರೂಪದ ಮಾನಸ್ ಪೂಜಾ ಮಾಡ್ತೀನಿ. ಹೃದಯ ಕಮಳ ತೇಚಿ ಸಿಂಹಾಸನ ಚಿನ್ಮಯ ಮೂರ್ತಿ ಜಾಣ ಚಿದಂಬರ. ಅವನ ಹೃದಯದೊಳಗಿಟ್ಕೊಂಡು ಅವನಿಗೆಲ್ಲ ಅಭಿಷೇಕ ಮಾಡೋದು, ಮ್ಯಾಲಿಂದ ಮೇಲೆ ಅಭಿಷೇಕ ಮಾಡೋದು, ಅರ್ಶನಾ ಕುಂಕುಮದಿಂದ ಅಲಂಕಾರ ಮಾಡೋದು, ನೈವೇದ್ಯ ಮಾಡೋದು. ಪೂರ್ಣ ಆನಂದಾಚ ನೈವೇದ್ಯ ಕರುಣಿ, ಪೂರ್ಣ ಆನಂದದ ನೈವೇದ್ಯ ಮಾಡೋದು. ಪ್ರತ್ಯಕ್ಷ ಎದುರಿಗೆ ಇದ್ದಾನೆಂಬಂತ ಒಂದು ಭಾವನೆಯಿಂದ ಒಂದು ಪೂಜಾ ಅಲಂಕಾರಗಳನ್ನು ಮಾಡ್ತಿದ್ಲು. ಮತ್ ಯಾರ್ದು ಉಸಾಬ್ರಿಗೆ ಹೋಗ್ತಿದ್ದಿಲ್ಲ. ಯಾರ್ಯಾರು ಇಲ್ಲ.
ಆಕಿ ಇಲ್ಲಿ ಮನ್ಯಾಗ ಕೂತು ಅರ್ಶನಾ ಕುಂಕುಮ ಏರ್ಸ್ಬೇಕು, ಅಲ್ಲಿ ಮಹಾಸ್ವಾಮಿ ಕುಂದ್ಗೊಳದಾಗ ವಾಡೆ ಇದ್ದಾಗ ಅವ್ರ ಪಾದದ ಮೇಲೆಲ್ಲ ಅರ್ಶನಾ ಕುಂಕುಮ ಕಾಣಿಸ್ಬೇಕು. ಇವೆಲ್ಲ ಏನಪ್ಪಾ ಅಂತಂದ್ರೆ ವಿಚಾರಗಳನ್ನ ಚಿಂತನಾರಾದ್ರೂ ಮಾಡೋದು ಪ್ರಾರಂಭ ಮಾಡ್ಬೇಕು ನಾವು. ಈಗ ನೆಗೆಟಿವ್ ವಿಚಾರಗಳನ್ನ ಬಿಟ್ಟು ಈ ಪಾಸಿಟಿವ್ ನಾಗ ನಾವು ಹೋಗಿ ಇಂದು ನಂಗ ಆಗ್ಲಿಲ್ಲ ಅಂದ್ರೂ ಆ ರೀತಿ ಮಾಡ್ಲಿಕ್ಕೆ ವಿಚಾರ ಮಾಡಿ ಆ ಪ್ರಾಸೆಸ್ ಪ್ರಾರಂಭ ಮಾಡ್ಬೇಕು. ಅದು ಸಗುಣ ಧ್ಯಾನ ಅಂತ ಹೇಳ್ತಾರೆ. ಸಗುಣ ದೇವಾಚಿ ಕರುಣಿಯ ಧ್ಯಾನ. ಹೆಂಗಪ್ಪ ಸಗುಣ ದೇವನ ಧ್ಯಾನ ಮಾಡೋದಂತಂದ್ರ ಅವ ಸಗುಣ ರೂಪದಿಂದ ಎಲ್ಲೇ ಇರ್ಲಿ, ಪ್ರತ್ಯಕ್ಷಲ್ಲೇ ಇರ್ಲಿ ಭಗವಂತ, ಆದ್ರೆ ಅವನ ನಮ್ ಕಣ್ಮುಂದ ತಂದುಕೊಂಡು ಧ್ಯಾನ ಮಾಡೋದು ಮಹತ್ವ ಇರ್ತದೆ. ಸಗುಣ ಅಂದ್ರೆ ಬರೀ ಅವ ಎಲ್ಲಿ ಕೂತಾನ ಅವ್ನ ಬಗ್ಲಾಗ ಹೋಗಿ ಕೊಡೋದು, ಅವನಿಗೆ ಏನಪ್ಪಾ ಇದು ಏನಾದ್ರು ಇಲ್ಲಿದ್ದ ಅವ್ರ ಜೊತೆಗೆ ಮಾತಾಡೋದು, ಇದು ಮಾಡೋದು, ಏನ ಸ್ವಾಮಿ ಬಾಜು ಕೂತೀನಿ ಹಂಗಲ್ಲ. ಸಗುಣ ಧ್ಯಾನ ಅಂದ್ರೆ ನೀ ಎಲ್ಲಿ ಇರ್ತಿದ ಅಲ್ಲಿ ಅವ್ನ್ ಧ್ಯಾನ ಮಾಡಿದ್ರೆ ಅಲ್ಲಿ ಪ್ರಕಟ ಆಗಿರ್ಬೇಕು, ಪ್ರತ್ಯಕ್ಷ ಬಂದಿರ್ಬೇಕು. ಆ ರೀತಿ ಧ್ಯಾನ ಮಾಡೋದೇ ಸಗುಣ ಧ್ಯಾನ ಅಂತ ಹೇಳ್ಯಾರ. ಸಗುಣ ದೇವಾಚಿ ಕರುಣಿಯ ಧ್ಯಾನ ಮನ ಹೇ ಉನ್ಮನ ಶುದ್ಧ ಸ್ವರೂಪಿ. ನೋಡ್ರಿ ಎಷ್ಟು ಸರಳ ತತ್ವದಂತಂದ್ರ ನಮ್ ಒಳಗ ಆ ಭಗವಂತ ಇದ್ದಾನ ಆತ್ಮಾರಾಮ ಸ್ವರೂಪದೊಳಗ. ಅವ ಹೆಂಗಿದ್ದಾನಂತ ಹೇಳಿ ಚಿಂತನೆ ಮಾಡ್ಕೊಂಡು ಅವನ್ ಧ್ಯಾನ ಮಾಡೋದು ಬಿಟ್ಟು, ಅವ ನಮ್ ಒಳಗ ಇದ್ರೂ ಅವನ್ನ ಮರೆತು ಬರೇ ಆ ದೇಹದ ಚಿಂತನೆ ಮಾಡೋದು, ದೇಹದ ಧ್ಯಾನ ಮಾಡೋದು. ಏನಪ್ಪಾ ಅಂದ್ರೆ ಎಲ್ಲಾ ನಾಶವಂತದ ನಾವು ಬರೀ ಚಿಂತನೆ ಮಾಡೋದ್ರಿಂದ ಏನಾಗ್ತದಪ್ಪ? ಏನೂ ಆಗಂಗಿಲ್ಲ. ಚಿಂತನೆ ಮಾಡಿದವ್ರು ಆಧ್ಯಾತ್ಮ ಜೀವನದಾಗ ಮುಂದೆ ಹೋಗ್ತಾರ, ನಾವ್ ಎಲ್ಲಿದ್ದವ್ರು ಅಲ್ಲೇ ಇರ್ತೀವಿ. ಆದ್ರೆ ಯಾಕೆ ಆಧ್ಯಾತ್ಮ ಜೀವನ ತಗೊಂಡಾರ ಏನ್ ಮಾಡೋದನ್? ಆರಾಮ್ ಇರೋಣಲ್ಲ, ನಾವು ಈ ದೇಹವನ್ನ ತೃಪ್ತಿ ಮಾಡ್ಕೊಂಡಿರೋಣ ಅಂತ ಹೇಳಿ ಒಂದು ನಮ್ಮ ಭಾರತ ದೇಶದಾಗ ಒಂದು ಚರ್ವಕ ಪಾಲಿಸಿ ಫಿಲಾಸಫಿ ಅಂತಿತ್ತು. ಬರೇ ದೇಹಕ್ಕೆ ಮಹತ್ವ ಇರ್ತಿತ್ತು. ಅದು ಹಂಗೆ ಮಾಡ್ಬೋದು, ಬ್ಯಾಡಂತ ಯಾರು ಅನ್ನಂಗಿಲ್ಲ. ಎಷ್ಟೋ ಮಂದಿ ಮಾಡ್ಲಿಕ್ಕತ್ತಾರ ಇವತ್ತು ಸಮಾಜದೊಳಗೆ. ಎಷ್ಟೋ ಮಂದಿ ಏದೇನ್ ಹುಚ್ಚರಿದ್ದಾರ, ಭಜನೆ ಮಾಡ್ತಾರ, ಬ್ಯಾರೆ ಉದ್ಯೋಗ ಇಲ್ಲ ಅವ್ರಿಗಂತ. ಆದ್ರೆ ಯಾರಿಗೆ ಭಜನೆ ಆನಂದ ಒಮ್ಮೆ ಅದು ಹತ್ತಿ ಅಂದ್ರೆ ಅದು ಬ್ಯಾಡ ಅನ್ನಿಸ್ತದೆ. ಇದು ನಮ್ಮ ದೇಹದ ಇಂದ್ರಿಯಗಳನ್ನ ತೃಪ್ತ ಮಾಡೋದ್ಕಿಂತ ಈ ಆತ್ಮ ತೃಪ್ತ ಎಂಬುದೇನದ ಅದು ಬಹಳ ವಿಚಿತ್ರ, ಒಂದು ವಿಶಿಷ್ಟವಾದಂತ ಆನಂದದ. ಅದು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ನಾವು ಆಗ್ತೀವಿ, ಸಾಕ್ಷಾತ್ ಚಿದಂಬರದೇ ನಾವು ಆಗ್ತೀವಿ. ಇದು ದೊಡ್ಡದದ, ಇದನ್ನ ನಾವು ಪಡ್ಕೋಬೇಕಂಬಂತ ಇಚ್ಛಾ ಇದ್ದವ್ರು ಮಾತ್ರ ಇದರ ಮಹಾಸ್ವಾಮಿ ನಾಮಸ್ಮರಣೆ ಮಾಡ್ಬೇಕು. ಇಲ್ರಿ ಆರಾಮ್ ಇದ್ದೀವಿ, ನಮ್ಗೇನ್ ಕಡಿಮೆ ಅದ, 3 ಹೊತ್ತು ಊಟ ಸಿಗ್ಲಿಕತ್ತದ, ಎಲ್ಲ ಅದ, ನಿದ್ದೆ ಆಗ್ಲಿಕತ್ತದ, ಕಷ್ಟ ಬಿಡ್ಲಿಕತ್ತೀವಿ, ಮಕ್ಕಳ ಇದ್ದಾರ, ಸಂಸಾರದ ಎಲ್ಲ ಅದ, ಆರಾಮ್ ಹಂಗೆ ಇರ್ಬೋದು. ಭಗವಂತ ಹೇಳಾನ ಭಗವದ್ಗೀತಾದಲ್ಲಿ, ನಾ ಹೇಳಿದ್ದೆಲ್ಲ ನಿಂಗ್ ಚಲೋ ಅನಿಸ್ತು ಮಾಡು, ಇಲ್ಲಾಂದ್ರೆ ನಿಂಗೆ ಹೆಂಗ್ ಬೇಕ್ ಹಂಗಿರು. ಯಾಕಂದ್ರೆ ಮನುಷ್ಯ ಜನ್ಮಕ್ ಮಾತ್ರ ಸಾಧ್ಯ ಅದ ಇದು. ನೀನು ಭಗವತ್ ಸ್ವರೂಪಿ ಆಗೋದು ಬ್ಯಾರೆ, ಈಗ ಮುಂದಿನ ಜನ್ಮ ನಮ್ದು ಯಾವ್ದದ ಗೊತ್ತಿಲ್ಲ. ಈ ಜನ್ಮದೊಳಗ, ಈ ಮನುಷ್ಯ ಜನ್ಮದೊಳಗ ಮಾತ್ರ ಇದು ಸಾಧ್ಯ ಅದ. ಸಾಕ್ಷಾತ್ ನೀನೇ ಭಗವಂತ ಆಗುವಂತಹದ್ದು. ತುಕಾರಾಮ್ ಮಹಾರಾಜರು ಹೇಳ್ತಾರ, ಅನುರೇಣಿಯ ತೋಖಡ ತುಕ ಆಕಾಶ ಇವಡ. ಸ್ವತಃ ತಮ್ಮ ಬಗ್ಗೆ ತಾವ್ ಹೇಳ್ಕೊಳ್ಗತಾರ, ಇಡೀ ಆಕಾಶ ತುಂಬಾ ನಾನೇ ಇದ್ದೀನಿ ಅಂತ ಹೇಳಿಗತಾರ. ಪಂಡರಿನಾಥನ ಭೇಟಿ ಆಗ್ಲಿಕ್ಕೆ ನಾ ಹೋಗಿದ್ದೆ ಪಂಡರ್ಪುರ್ಗೆ, ಪಾಂಡುರಂಗಾಗೆ ನಾ ಬಂದ್ಬಿಟ್ಟೀನಿ ಅಂತ ಹೇಳ್ತಾರ. ಅಂದ್ರೆ ಸಾಕ್ಷಾತ್ ಚಿದಂಬರ ನಾಮಸ್ಮರಣೆಯಿಂದ ಚಿದಂಬರೇ ಆಗ್ಬಿಡ್ತೀರಿ ನೀವು. ಅದು ಆಗ್ಬೇಕು. ಹಂಗಾಗಿ ಆ ಅವಸ್ಥಾದ್ ಏನಪ್ಪಾ ಅಂದ್ರೆ ಆನಂದ ನಾ ಪಡ್ಕೋಬೇಕಂದ್ರ ಅಧ್ಯಾತ್ಮದ. ಅದಕ್ಕ ಮಹಾರಾಜರು ಹೇಳಿದ್ರು ಏನಪ್ಪಾ ಅಂತಂದ್ರ, ದೇವಾಜಿಸಿಯೇತ ಸೆ ಜಾಣ ದೇವಾಚಿ ಹೇ ಮನಸ್ಥಿರ ರಾಹೆ. ಯಾರ್ದು ಪ್ರಯತ್ನ ಬಹಳ 100% ಸಿನ್ಸಿಯರ್ ಆಗಿರ್ತದೋ, ಯಾರು ತಮ್ಮ ಈ ದೇಹ ನಾಶವಂತದಂಬಂತಹದ್ದು 100% ತಿಳ್ಕೊಂಡಿರ್ತಾರೋ, ಅದ್ರದ್ದು ಅರಿವಾಗಿರ್ತದೋ, ಇಲ್ಲ ನನ್ನ ದೇಹದೊಳಗೆ ಯಾವುದೋ ಒಂದು ಬ್ಯಾರೇನೇ ಶಕ್ತಿ ಅದ, ಅದು ನಮ್ಮನ್ನ ನಡೆಸ್ಲಿಕ್ಕತ್ತದ, ಅವನೇ ಭಗವಂತ ಇದ್ದಾನೆಂಬಂತ ಪ್ರಯತ್ನದೊಳಗೆ ಯಾರು ಇರ್ತಾರೋ ಅವರಿಗೆ ಮಾತ್ರ ಅವರ ಪ್ರಯತ್ನದ ಪ್ರಾಮಾಣಿಕತೆ ಒಂದು ಲೆವೆಲ್ ನೋಡಿ ಭಗವಂತ ಸದ್ಗುರುಗಳ ಒಂದು ಮಾಧ್ಯಮದಿಂದ ಕೃಪಾ ಮಾಡ್ತಾನೆ. ಸದ್ಗುರು ಮತ್ತು ಭಗವಂತ ಒಂದೇ ಇರ್ತಾನೆ. ಆ ತತ್ವವನ್ನ ಶಿಷ್ಯಂದ್ರು ವಿಶ್ವಾಸ ಮಾಡ್ಬೇಕು ಅಂದ್ರೆ ಅವ್ರಿಗೆ ಯಶಸ್ಸು ಸಿಗ್ತದೆ. ಇಲ್ಲ ನಮ್ ಗುರುಗಳು ಹಂಗಿದ್ದಾರ ಹಿಂಗಿದ್ದಾರ, ಅವ್ರೇನ್ ಬಿಡ್ರಿ ತಮ್ಗೆ ಇಷ್ಟ ಆದದ್ ಭೋಜನ ಕೇಳ್ತಾರ ನಮಗ, ಅವ್ರಿಗಿನ್ನೂ ಉಪ್ಪು ಖಾರದ್ದು ಇದು ಹೋಗಿಲ್ಲ,
ಪ್ಯಾಂಟ್ ಶರ್ಟ್ ಹಾಕ್ತಾರ. ಹಂಗೆಲ್ಲಾ ನಾವು ಗುರುಗಳದ ಅನಾಲಿಸಿಸ್ ಮಾಡೋದಿತ್ತಂದ್ರ ಆ ಗುರುಗಳನ್ನ ಬಿಟ್ಟು ಎಲ್ಲರ ದೂರ ಹೋಗ್ಬಿಡತ್ ಚಲೋ. ಗುರು ಭಕ್ತಿ ಒಂದೇ ಶಿಷ್ಯನಿಗೆ, ಆ ಗುರು ಏನಾರ ಹೆಂಗಾರ ಇರ್ಕೋವಲ್ಲ. ಆದ್ರೆ ಗುರುಂದೇನಪ್ಪ ಕರ್ತವ್ಯ ಅಂದ್ರೆ ಶಿಷ್ಯನ ಉದ್ಧಾರ ಅಷ್ಟೇ ಅವನ್ ಕರ್ತವ್ಯ. ನಾವೇನಾಗ್ಬಿಡ್ತೀವಿ ಈಗಿನ ಟ್ರೆಂಡ್ ಪ್ರಕಾರ ಎಲ್ಲರ ಬಗ್ಗೆ ಕಾಮೆಂಟ್ ಮಾಡೋದು, ಯಾರೇ ಇರ್ಲಿ, ಗುರುಗಳಂಗ ಈ ಗುರುಗಳ ಹಂಗ, ಇವೆಲ್ಲ ಸುಮ್ನೆ ಪಾಪಕ್ಕ ನಾವು ಇದು ಮಾಡ್ಕೋತೀವಿ. ನಮ್ ಜೀವನದೊಳಗೆಲ್ಲ ಪಾಪ ಕರ್ಮಗಳಾಗ್ಬಿಡ್ತಾವ. ಇನ್ನೊಬ್ರು ಗುರು ಅಂತಲ್ಲ, ಯಾರೇ ಇರ್ಲಿ, ಒಬ್ಬ ಮನುಷ್ಯನ ಅನಲೈಸ್ ಮಾಡೋದಂದ್ರೆ ಪಾಪನೇ ಅದು. ನಮ್ ಪುಣ್ಯನು ಝೀರೋ ಆಗ್ತದ, ಪಾಪ ಬಂದ್ಬಿಡ್ತದ, ನಮ್ದು ಅಧೋಗತಿ ಆಗ್ತದ. ಅದಕ್ಕ ಮೂರನೇದವ್ರದ್ದು ಯಾರ್ದು ಅನಾಲಿಸಿಸ್ ಮಾಡಬಾರ್ದು. ಸಂತರ ಅದೇ ಹೇಳ್ತಾರ, ಎಲ್ಲರೊಳಗ್ ನಾವು ನೋಡೋದೇನಪ್ಪಾ ಅಂದ್ರ ಆತ್ಮ ಸ್ವರೂಪ ಅಷ್ಟೇ ನೋಡ್ಬೇಕು. ಅದನ್ನಿಲ್ಲೇ ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರ, ದೇವಾಚಿ ಹೇ ಮನಸ್ಥಿರ ರಾಹೆ, ಅವಾಗ ಮನಸ್ಸು ಸ್ಥಿರ ಆಗ್ತದ. ದಾಸ್ಮಣೆ ಕೃಪಾ ಕರಿತಾ ಚಿದಂಬರ ಬ್ರಹ್ಮ ನಿರಂತರ ಹೋಯತೇವ. ಯಾರು ಇದನ್ನ ಸಿನ್ಸಿಯರ್ ಆಗಿ, ಪ್ರಾಮಾಣಿಕತನ ಅಂದ್ರೆ ಹೆಂಗಂದ್ರಿ, ಬರೀ ನನ್ಗೆ ಅದ ಬೇಕಪ್ಪ ಜೀವನದಾಗ, ಮತ್ ಯಾವ್ದು ಬೇಡ. ನಮ್ಗೇನೋ ಲೌಕಿಕ ಇಚ್ಛಾ ಇರ್ತದ, ಅದ್ರ ಮೇಲೇನು ಆಸಕ್ತಿ ತೋರ್ಸ್ಕೋತ ಪಾರ್ಟ್ ಟೈಮ್ ನಾವು ಭಕ್ತಿ ಮಾಡ್ತೀನಿ. ಚಿದಂಬರ್ನು ಬೇಕು, ಸಿಗೋಲ್ನಾಕ ಈಗಿಲ್ಲ, ಮುಂದೆ ಸಿಗ್ಲಿ, ಮುಂದಿನ ಜನ್ದಾಗ ಯಾವಾಗ ಸಿಗ್ಲಿ, ಈಗ ಮಾತ್ರ ನಂಗೊಂದ್ ಚಲೋ ಡುಪ್ಲೆಕ್ಸ್ ಮನಿ ಮಾತ್ರ ಬೇಕ್ರಿ, ನನಗೀಗ ಹೋಳ್ಗಿ ತಿನ್ಬೇಕಾಗ್ಯದ, ಅದ್ ತಿಂದು ಎಲ್ಲಾ ಸಮಾಧಾನ ಆದ್ಮೇಲೆ ಮತ್ ನೋಡೋಣ ಚಿದಂಬರನ್ ಚಿಂತನೆ ಮಾಡೋಣ ಅಂದ್ರೆ ಹಂಗ್ ನಡೆಯಂಗಿಲ್ಲ. ಅಂದ್ರೇನು ಭಗವಂತಗ ಗೊತ್ತಾಗ್ಬಿಡ್ತದ. ಅಂತರಿಕ್ಷ ಸಾಕ್ಷಿ ಜಾಣಸಿ ವಿಚಾರ, ಅವ ನಿಮ್ ಒಳಗೆ ಇದ್ದೆಲ್ಲಾ ನಿಮ್ಮ ಥಾಟ್ಸ್ ವಿಚಾರಗಳೆಲ್ಲಾ ಸ್ಟಡಿ ಮಾಡಿ ನೋಡ್ಲಿಕತ್ತಾನ, ಅವನ್ನೆಲ್ಲಾ ರೆಕಾರ್ಡ್ ಆಗ್ತದಲ್ಲಿ. ನಾವು ಭಗವಂತನ ಟೊಪ್ಪಿಗೆ ಹಾಕ್ಲಿಕ್ಕೆ ಬರಂಗಿಲ್ಲ. ಫೋನ್ಯಾಗ ಒಬ್ರಿಗೊಂದ್ ಹೇಳು, ಇನ್ನೊಬ್ರಿಗೊಂದ್ ಹೇಳಿ, ಅವ್ರಿಗಿದು ಮಾಡಿ ಇವ್ರಿಗಿದು ಮಾಡಿ ಪರೀಕ್ಷಾ ಮಾಡೋದು, ಇದು ಮಾಡೋದು, ಅವೆಲ್ಲ ಏನಂತಂದ್ರೆ ಮಂದಿಗೆ ಟೊಪ್ಪಿಗೆ ಹಾಕ್ಬೋದು. ನಮ್ಮ ಒಳಗ್ ಕೂತಂತ ಭಗವಂತ ಎಲ್ಲಾ ನೋಡ್ಲಿಕತ್ತಾನ, ನಾವೇನ್ ಮಾಡ್ಲಿಕತ್ತೀವಿ ಅಂತ ಹೇಳಿ. ಎಷ್ಟೋ ಮಂದಿ ಬರೀ ಜನರ ಮೆಚ್ಚುಗೆ ಪಡೆದು ನಾವು ಗೆದ್ಬಿಟ್ಟಿವ್ ಅನ್ಕೋತಾರ. ವಿರಾಟ್ ಕೊಹ್ಲಿ ಮತ್ತ ಅವ್ರ ಹೆಂಡತಿಯ ಪ್ರೇಮಾನಂದ್ ಮಹಾರಾಜರ ಹತ್ರ ಹೋದ್ರು, ಏನ್ ಅವ್ರಿಗೆ ಕಡಿಮೆ ಆಗಿತ್ತು. ಪ್ರೇಮಾನಂದ್ ಮಹಾರಾಜ್ ಹೇಳಿದ್ರು, ಈಗೇನ್ ನೀವೆಲ್ಲಾ ಹೊರಗಿನ ಜಗತ್ತೆಲ್ಲಾ ನೀವು ನೋಡಿ ಬಂದಿರಿ, ಅದ್ರ ಒಳಗಿನ ಜಗತ್ತಿನಾಗ ನೀವು ಶೂನ್ಯ ಇದ್ದೀರಿ. ಇನ್ನ ನೀವು ಒಳಗಿನ ಜಗತ್ತಿನ ಕಡೆ ಹೊರಡಬೇಕು, ವೃತ್ತಿ ಆಗ್ಬೇಕು. ನಮ್ಮ ವೃತ್ತಿ ಇಷ್ಟು ದಿವಸ ಎಲ್ಲಿ ಹೆಂಗಿತ್ತು, ಪ್ರವೃತ್ತಿ ಮಾರ್ಗದೊಳಗಿತ್ತು. ಆ ವೃತ್ತಿಯನ್ನ ಒಳಗಡೆ ನಾವು ಟರ್ನ್ ಮಾಡಿ ಅದನ್ನ ನಿವೃತ್ತಿ ಮಾರ್ಗಕ್ಕೆ ನಾವು ಹೋಗ್ಬೇಕಾಗಿದೆ ಅದ್ ಮಾತು ಹೇಳಿದ್ರು. ಯಾಕಂದ್ರೆ ಈ ಹೊರಗಿನ ಜಗತ್ತಿಗೆ ಯಾವ್ದು ಕೊನೆನೇ ಇಲ್ಲ. ಹಂಗಾಗಿ ನಿವೃತ್ತಿ ಮಾರ್ಗ ಅಂತದ್ ಬಹಳ ಮಹತ್ವದ. ನಿವೃತ್ತಿ ಮಾರ್ಗದೊಳಗ ಮನಸ್ಸು ಸ್ಥಿರ ಆಗ್ತದ, ಮನಸ್ಸು ಆನಂದ ಆಗ್ತದ, ಇದು ದೇಹ ನಾಶವಂತದಂತದ್ ನಮ್ಗೆ ಗೊತ್ತಾಗ್ತದ. ಮತ್ ಭಗವದ್ಗೀತೆಯಲ್ಲಿ ಹೇಳಿದಂಗ ಅಭ್ಯಾಸ ಮಾತ್ರ ಬಹಳ ಮಹತ್ವದ. ಈ ತತ್ವಗಳನ್ನ ಅಭ್ಯಾಸ ಮಾಡ್ಬೇಕು. ಅಭ್ಯಾಸ ಮಾಡ್ಬೇಕಂದ್ರೆ ಮೊದ್ಲ ಶಾಂತ ಆಗ್ಬೇಕು, ಸೈಲೆಂಟ್ ಆಗ್ಬೇಕು, ಸಮಾಧಾನದಿಂದ ಇರ್ಬೇಕು, ಭಗವಂತನ ಮೇಲೆ ಎಲ್ಲಾ ಬಿಟ್ಬಿಡ್ಬೇಕು. ಎಲ್ಲ ಅವ ಮಾಡ್ತಾನಂತ ಒಂದು ಇದ್ರಲಿಂದ ಆ ಒಂದು ತತ್ವದ ಮೇಲೆ ನಾವು ನಡ್ಕೋಬೇಕು. ಭಗವಂತನ ಮೇಲೆ ಎಲ್ಲಾ ಬಿಟ್ಟಂತಂದ್ರೆ ಏನು, ಒಂದ್ ಕಡೆ ಬರೀ ಚಿದಂಬರ ನಾಮಸ್ಮರಣೆ ಮಾಡ್ಕೋತ ಕೂತ್ರೆ ಹೆಂಗ್ರಿ ನಮ್ ಮನಿ ನಡೆಯೋದು ಹೆಂಗ ಅಂತ ನಮ್ಗೆಲ್ಲರಿಗೂ ಡೌಟ್ ಬರ್ತದ. ಖರೆ ಹೇಳ್ಬೇಕಂದ್ರೆ ಎಲ್ಲಾ ಬಿಟ್ಟು ಒಂದ್ ಕಡೆ ಚಿದಂಬರ ನಾಮಸ್ಮರಣೆ ಮಾಡಿದ್ರೆ ಸಂಪೂರ್ಣ ಯೋಗಕ್ಷೇಮ ನಮ್ದವ ನೋಡ್ಕೊತಾನ, ನೋಡ್ಕೊಂಡು ತೋರ್ಸಾನ. ಎಷ್ಟೋ ಭಕ್ತರ ಮನ್ಯಾಗ ಭಕ್ತರ ಮನಿಗ್ ಹೋಗಿ ಚಾಕ್ರಿ ಮಾಡ್ಯಾನ. ಆ ಲೆವೆಲ್ಗೆ ನಾವು ಹೋಗ್ತೀವೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಏನೋ ನಾವು ಸಂಸಾರ ಮಾಡ್ಕೋತ ಇದ್ರಾಗ ಎಲ್ಲಾ ಸಂಸಾರದ ನೌಕರಿಗೆ ಹೋಗ್ತಿವಿ, ಅಲ್ಲಿ ಹೋಗ್ತಿವಿ, ಇಲ್ಲಿ ಹೋಗ್ತಿವಿ, ಎಲ್ಲಾ ಪಗಾರ ಬರ್ತದ, ಸಾಮಾನ್ ತಗೊಂಡು ಎಲ್ಲಾ ಮಾಡ್ರಿ. ಆದ್ರೆ ಆ ಪ್ರತಿಯೊಂದು ಕರ್ಮದೊಳಗ ಆ ಭಗವಂತನ ಚಿಂತನ ಒಂದು ಮಾಡ್ರಿ, ಭಗವಂತಗ ಒಂದು ಗ್ರಾಟಿಟ್ಯೂಡ್ ತೋರ್ಸ್ರಿ. ಅವನಿಂದ ಎಲ್ಲಾ ಅಂತ ತಿಳ್ಕೊಡ್ರಿ. ನನ್ನಿಂದ ಇದು ಆಯ್ತು, ನನ್ನಿಂದ ಅದು ಆಯ್ತು, ಇವೆಲ್ಲ ಏನಂತಂದ್ರೆ ನಮ್ಮನ್ನ ಅಧೋಗತಿಗೆ ತಗೊಂಡ್ ಹೋಗ್ತಾವ. ಆದ್ರೆ ಅದು ಸ್ವಾಮಿ ಇಚ್ಛಾ. ಬಹಳ ಏನಂತಂದ್ರೆ ಸೂಕ್ಷ್ಮವಾಗಿರ್ಬೇಕು, ಶಾಂತ ಇರ್ಬೇಕು, ಸಮಾಧಾನದಿಂದ ಇರ್ಬೇಕು. ಚಿದಂಬರ ಮಹಾಸ್ವಾಮಿಗಳು ಹೆಂಗಿರ್ತಿದ್ರು ನೋಡ್ರಿ.
ಎಲ್ಲರನ್ನು ಕೃಪಾದೃಷ್ಟಿಯಿಂದ ನೋಡೋದು. ಸಮಾಧಾನ ಮೂರ್ತಿ, ಶಾಂತಿಯೇ ಸಾವಿತ್ರಿ, ಕ್ಷಮಾ ಸರಸ್ವತಿ, ಸಮಾಧಾನ ಮೂರ್ತಿ ಚಿದಂಬರ. ನಾವು ಎಷ್ಟು ಯಾರ ಒಬ್ಬನ್ ಭೇಟಾಗ ಮುಂದಾಗ್ನು ಹೆಂಗ ನಾವ್ ಒಮ್ಮೆಲ್ಗೆ ಹಾರಾಡ್ ಬಿಡ್ತೀವಿ, ಏನ್ ಜಗತ್ನಾಗ ಎಲ್ಲಾ ಬಿಟ್ಟೆ ಬಿಡ ಸ್ವಾಮಿನ ಎಲ್ಲಾರ್ನು ಮರ್ತು ಯಾವ್ದೋ ಒಂದ್ ಲೋಕದಾಗ ಹೋಗ್ಬಿಡ್ತೀವಿ. ಸಮಾಧಾನ ಇರ್ಬೇಕು, ಶಾಂತಿ ಇರ್ಬೇಕು, ನಿಧಾನವಾಗಿ ಮಾಡ್ಬೇಕು. ಚಿದಂಬರ ಮಹಾಸ್ವಾಮಿಗಳು, ರಾಜಾರಾಮ್ ಮಹಾರಾಜರು ಹೆಂಗಂತಂದ್ರ ಆ ಸಮಾಧಾನದಿಂದನೇ ನಮ್ಗೆ ಆಧ್ಯಾತ್ಮ ಮಾರ್ಗದರ್ಶನ ಕ್ಲಿಯರ್ ಆಗ್ತದೆ. ಗಡಿಬಿಡಿ, ಟೆನ್ಷನ್, ಅಸಮಾಧಾನ, ಕ್ಷಣದೊಳಗೆ 1,000 ವಿಚಾರಗಳು ಬರೋದು, ಇವೆಲ್ಲ ಏನಂತಂದ್ರ ನಮ್ಗೆ ಎಂದೆಂದಿಗೂ ಸಮಾಧಾನ ಕೊಡಂಗಿಲ್ಲ. ಯಾರು ಸಮಾಧಾನದಿಂದ ಇರಂಗಿಲ್ಲ ಅವ್ರೆಂದೂ ನಾಮಸ್ಮರಣೆ ಮಾಡ್ಲಿಕ್ಕೆ ಆಗಂಗಿಲ್ಲ, ಭಕ್ತಿ ಮಾಡ್ಲಿಕ್ಕೆ ಆಗಂಗಿಲ್ಲ. ಶಾಂತ ಗುಣ ಇರ್ಬೇಕು. ಹಾಗಾಗಿ ರಾಜಾರಾಮ್ ಮಹಾರಾಜರು ಇಲ್ಲಿ ಅದೇ ಹೇಳಿಗತ್ತಾರ ಕೊನೆ ಲೈನ್ನಾಗ ಏನಂತಂದ್ರೆ, ದಾಸ್ಮಣೆ ಕೃಪಾ ಕರಿತಾ ಚಿದಂಬರ ಬ್ರಹ್ಮ ನಿರಂತರ ಹೋಯ್ತೇವ. ಬ್ರಹ್ಮನೇ ಆಗ್ಬಿಡ್ತೇವೆ ನೀವು. ಮತ್ತೆ ಬ್ರಹ್ಮನ ಲಕ್ಷಣಗಳು ಹೆಂಗಿರ್ತಾವ? ಶಾಂತ ಮತ್ತು ಸಮಾಧಾನ ಗುಣನೇ ಪರಬ್ರಹ್ಮನ ಲಕ್ಷಣ ಅವ. ಚಿದಂಬರ ಮಹಾಸ್ವಾಮಿಗಳು ದಾಸ್ಮಣೆ ಧಾರ ಗರೀಬ ಬ್ರಾಹ್ಮಣ ನ ದುಃಖ ವಿಮನ ದುರ್ಜನ ಅಂತೆ. ಸ್ವಾಮಿ ಯಾಕ ಈ ಭೂಮಿ ಮೇಲೆ ಬಂದು ಅವತಾರ ಮಾಡಿ 57 ವರ್ಷ ಇಲ್ಲಿ ಭೂಮಿ ಮೇಲೆ ಇದ್ದು ಯಾಕೆ ಅವ್ರು ಮತ್ತೆ ವೈಕುಂಠಕ್ಕೆ ಹೋದ್ರು? ಭಕ್ತರ ಸಂರಕ್ಷಣೆ ಮಾಡೋದಲ್ದೆ ಜನಸಾಮಾನ್ಯರಿಗೆ ಯಾವ ರೀತಿ ನಾವು ಇರ್ಬೇಕಂಬಂತಹದ್ದು ಒಂದು ಉದಾಹರಣೆ. ಅಂದ್ರೆ ಒಂದು ಅವರು ತಮ್ಮ ಶಾಂತ ಗುಣದ ಪರಾಕಾಷ್ಠೆ, ತಮ್ದು ಇನ್ನೊಂದೇನಪ್ಪಾ ಅಂದ್ರೆ ಯಾರ ಮನಸ್ಸು ನೋವು ಮಾಡ್ಲಾರ್ದಂಗ ದುಷ್ಟನ್ನೆಲ್ಲ ಸನ್ಮಾರ್ಗಕ್ಕೆ ಹಚ್ಚಿ ಇನ್ನೊಬ್ಬರದ್ದು ಕೆಡುಕ ಬಯಸಲಾರ್ದ ಎಲ್ಲರೂ ಉದ್ಧಾರ ಆಗ್ಬೇಕಪ್ಪ. ಜೀವ ಜಂತುಗಳ ಜೊತೆ ಬಹಳ ಏನಪ್ಪಾ ಅಂದ್ರೆ ಪ್ರೀತಿಯಿಂದ ಇದ್ರು. ಕುಂದಗೋಳದಾಗ ಮಂಗ್ಯಾಗಳು ಬರ್ತಾವ, ಗುರ್ಲೋತ್ಸವದಾಗ ಆನಿ ಬರ್ತಾವ, ಹುಲಿ, ಸಿಂಹ, ಹಾವು, ಎಲ್ಲಾ ಸ್ವಾಮಿ ಎಲ್ಲರ ಜೊತೆಗೂ ಬಹಳ ಸಹನಶೀಲತೆಯಿಂದ ಅವ್ರನ್ನೆಲ್ಲಾರ ಮೇಲೆ ಕೃಪಾದೃಷ್ಟಿ ಇತ್ತು ಸ್ವಾಮಿದು. ಬಂದಂತ ಎಲ್ಲಾ ಮನುಷ್ಯರಿಗೆ ಬರ್ರಿ ಪ್ರಸಾದ ತಗೊಳ್ರಪ್ಪ, ಅನ್ನಪೂರ್ಣೇಶ್ವರಿ ಇದ್ದಾಳ, ಯಜ್ಞೇಶ್ವರ ಇದ್ದಾನ, ಎಲ್ಲಾರು ಬರ್ರಿ ಅಂತ ಹೇಳಿ ಬಂದವ್ರಿಗೆಲ್ಲ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಅವ್ನಿಗೇನ್ ಗತ್ತಿದೆ? ಅವ್ಗ ಯಾಕೆ ಮಂದಿನ ಇದ್ ಮಾಡ್ಬೇಕು? ಅವನಿಗೇನ್ ಆರಾಮಾಗಿರ್ಬೋದಲ್ಲ. ಆದ್ರೆ ಪ್ರತಿಯೊಬ್ಬರದು ಕಾಳಜಿ ತಗೋತಿದ್ರು, ಪ್ರತಿಯೊಬ್ಬರಿಗೂ ಪ್ರೀತಿ ಮಾಡ್ತಿದ್ರು. ಎಲ್ಲೂ ದ್ವೇಷ ಇಲ್ಲ, ಅಸೂಯೆ ಇಲ್ಲ. ಅವನ್ ಜೀವನನೇ ನಮಗೊಂದು ಇದು ಆಗ್ಯದ, ದೊಡ್ಡ ಒಂದೇನಂತಂದ್ರೆ ಆದರ್ಶ ಆಗ್ಯದ. ಇವನ್ನೆಲ್ಲ ನಾವು ಚಿಂತನೆ ಮಾಡ್ಬೇಕು. ಬಾಯಿಲಿಂದ ಒಂದು ಲೈನ್ ಸೆಂಟೆನ್ಸ್ ಬರಗತ್ತದ ನಮ್ ಬಾಯಿ ಅಂತಂದ್ರೆ ವಿಚಾರ ಮಾಡ್ಬೇಕು. ಇದೇನು ಸಾತ್ವಿಕ ಅದನೋ, ಸಮಾಧಾನದ ಇದು ಸೆಂಟೆನ್ಸ್ ಅದನೋ, ಇನ್ನೊಬ್ರಿಗೆ ನೋವು ಮಾಡುವಂಥದ್ದನೋ, ಇನ್ನ ಬಹಳ ಒಂದೇ ಸೆಕೆಂಡ್ನಾಗ ರಿಯಾಕ್ಟ್ ಆಗಿದ್ ತಪ್ಪದೇನೋ, ಎಲ್ಲಕ್ಕಿಂತ ಸುಮ್ನೆ ಇದ್ಬಿಡೋದ್ ಚಲೋ. ಯಾಕಂದ್ರೆ ಯಾರು ಏನಂದ್ರು ನಮ್ಗ ಸಂಬಂಧನೇ ಇಲ್ಲ. ನಮ್ಗದು ಸದ್ಗುರು ಕೃಪಾದಿಂದ ಆ ತತ್ವ ನಮ್ಗೆ ಗೊತ್ತಾಗ್ತದ. ಸತ್ಸಂಗದಿಂದ ಇದು ನಮ್ಗೇನಂದ್ರೆ ಅಭ್ಯಾಸ ಆಗ್ತದ. ಅದಕ್ಕೆ ಇವತ್ತಿನ ಅಭಂಗದಾಗ ರಾಜಾರಾಮ್ ಮಹಾರಾಜ್ ಅಂದ್ರೆ ಎಲ್ಲಾ ನಾಶವಂತದಪ್ಪ. ಈ ನಾಶವಂತದೊಳಗ ಇದು ನಾಶವಂತ ಅದಂತ ಗೊತ್ತಾದಾಗ ನಿನಗೆ ಮನಸ್ಸು ಸ್ಥಿರ ಆಗ್ತದ. ಮನಸ್ಸು ಸ್ಥಿರ ಯಾವಾಗ ಆಗ್ತಪ್ಪ ಅಂದ್ರ ಸಗುಣ ಬ್ರಹ್ಮದ ಧ್ಯಾನ ಮಾಡೋದ್ರಿಂದ ಆಗ್ತದ. ಉನ್ಮನಿ ಅವಸ್ಥಾ ಪ್ರಾಪ್ತಿ ಆಗ್ತದ. ಅವಾಗ ಭಗವಂತನ ಕೃಪಾ ಆಗ್ತದ. ಭಗವಂತನ ಕೃಪಾ ಯಾವಾಗ ನಮ್ಮ ಮ್ಯಾಗ ಆಗ್ತದ, ಮನಸ್ಸು ಸ್ಥಿರ ಆಗ್ತದ. ಅವಾಗ ನಾವೇ ಚಿದಂಬರರ ಆಗ್ತೀವಿ ಎಂಬಂತ ಇದು ಈ ಅಭಂಗದ ತಾತ್ಪರ್ಯ ಅದ. ರಾಜಾರಾಮ್ ಮಹಾರಾಜರ ಅಭಂಗಗಳನ್ನ ನಿರಂತರ ಚಿಂತನೆ ಮಾಡ್ಬೇಕು. ಸುಮ್ನೆ ಕಾಪಿ ಮಾಡ್ಕೊಂಡಂಗ ಹೋಮ್ವರ್ಕ್ ಕೊಟ್ಟಿರ್ತಾರ ಹುಡುಗರು, ಎ ಫಾರ್ ಆಪಲ್, ಬಿ ಫಾರ್ 10 ಸರಿ ಬರ್ಕೊಂಡ್ ಬರ್ರಿ ಅಂದ್ರೆ ಹಂಗ ಮಾಡಿದ್ರೆ ಏನೂ ಉಪಯೋಗ ಇಲ್ಲ. ಎಷ್ಟು ಲಕ್ಷಗಟ್ಲೆ ಅಭಂಗ ಬರ್ಕೊಳ್ರಿ, ಏನೂ ಉಪಯೋಗ ಇಲ್ಲ. ಒಂದು ತತ್ವ ತಗೊಳ್ರಿ, ಒಂದ್ ಅಭಂಗದಿಂದ ಒಂದು ಚಿಂತನೆ ಮಾಡ್ರಿ, ನಾಮಸ್ಮರಣೆ ಮಾಡ್ರಿ. ನಾಮಸ್ಮರಣೆ ಹೆಂಗ್ ಬಂದಿರ್ಬೇಕಪ್ಪ ಅಂದ್ರೆ ಆನಂದ ಭಾಷ್ಪಗಳು ಬರ್ಬೇಕು, ಪಶ್ಚಾತ್ತಾಪ ಭಾವ ಬರ್ಬೇಕು. ಆ ಚಿದಂಬರ ನಾಮದಿಂದ ನಮಗ ಒಂದು ದೇಹದೊಳಗ ಒಂದು ಇದು ಆಗ್ಬೇಕೇನಂತಂದ್ರ ಒಂದ್ ಹಿಂಗ ಈ ದೇಹ ನಾನಲ್ಲ ಅಂಬಂತಹದ್ದು ಒಂದು ಫೀಲಿಂಗ್ ಬರ್ತದ. ಎಷ್ಟೋ ಸರಿ ಬರ್ತದ. ಅದನ್ನ ಮೆಲುಕು ಹಾಕೋತಿರ್ಬೇಕು. ದೇಹಕ್ಕೆ ಬಹಳ ಮಹತ್ವನೇ ಕೊಡಬಾರ್ದು. ಹೆಂಗಪ್ಪ ಇದು ಅದೇನು ಅವೆಲ್ಲ
ಏನಂತಾರ ಅದಕ್ಕೆ ಫೇಸ್ ವಾಶ್ ಅವೆಲ್ಲ ಏನು ಉಪಯೋಗ ಇಲ್ಲ. ಅವು ನಾವ್ ಹೆಂಗಿದ್ದೀವಿ ಒರಿಜಿನಲ್ ನಮ್ಗೆಲ್ಲ ನಾವ್ ಎಷ್ಟ್ ಫೇಸ್ ವಾಶ್ ಹಚ್ಕೊಂಡ್ರು ಮತ್ ಮರ್ದಿವ್ಸ ನಾವು ಹೆಂಗಿದ್ದೀವಿ ಹಂಗೆ ಕಾಣಿಸ್ತೀವಿ. ಅದೆಷ್ಟು ಟೈಮ್ ವೇಸ್ಟ್ ಆಗ್ತದೆ. ಅದಕ್ಕ ದೇಹ ಇದು ನಾಶವಂತದ. ಎಷ್ಟ್ ಅಲಂಕಾರ ಮಾಡಿದ್ರು ಒಂದ್ ದಿವ್ಸ ನಮ್ಮ ದೇಹ ಇದು ಆಗದೆ ಅಂತಾರ. ಏನಂತಾರ ಅದು ಓಲ್ಡ್ ಏಜ್ ತಪ್ಪಿದ್ದಲ್ಲ, ಬಿಳೆ ಕೂದಲ ತಪ್ಪಿದ್ದಲ್ಲ, ಹಲ್ಲು ವೀಕ್ ಆಗದ್ ತಪ್ಪಿದ್ದಲ್ಲ, ನಮ್ ಸ್ಕಿನ್ ಎಲ್ಲ ಒಂದ್ ರೀತಿ ಫೋಲ್ಡ್ ಅವೆಲ್ಲ ಆಗೋದು ತಪ್ಪಿದ್ದಲ್ಲ. ನಾವ್ ಎಷ್ಟರ ಇವತ್ತು ಕ್ರೀಮ್ ಹಚ್ಲಿ ಇನ್ನೊಂದ್ 10 ವರ್ಷಕ್ಕೆ ಅವ್ರ ಮುಖ ಬ್ಯಾಗನೆ ಇರ್ತದ. ಹಂಗಾಗಿ ಶಾಶ್ವತ ಏನದ ಅದನ್ನ ತಿಳ್ಕೊಂಡು ಅದ್ರ ಚಿಂತನೆ ಮಾಡೋದೇ ಭಗವಂತನ ನಾಮಸ್ಮರಣೆ ಮಾಡೋದು ಬಹಳ ಮಹತ್ವದ. ಮನುಷ್ಯ ಜನ್ಮ ಪ್ರಾಪ್ತಿ ಆಗ್ಯದ. ಜಂತುಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠ ಅದ. ಅದನ್ನ ಪ್ರತಿ ಕ್ಷಣ ನಾವೇನಪ್ಪಾ ಅಂತಂದ್ರ ಆ ಮರಣವನ್ನ ಅನುಭವಿಸ್ಲಿಕತ್ತೀವಿ. ಯಾಕಂದ್ರೆ ಒಂದ್ ಕ್ಷಣ ಹೋಯ್ತಂದ್ರ ಮರಣದ ಹತ್ರ ಹೋಗಿ ಮತ್ತದು ಮರಣ ಅಂಬದ್ ಒಂದ್ ದಿವ್ಸ ಡೆತ್ ಆಗದ ಅಷ್ಟೇ ಅಲ್ರಿ, ಅದೊಂದ್ ಪ್ರಾಸೆಸ್ ಅದ. 10 ವರ್ಷ ಹಿಂದದ ಶಕ್ತಿ ಈಗಿರಂಗಿಲ್ಲ. ಅಂದ್ರೆ ಪ್ರತಿ ಒಂದು ಸೆಲ್ ನಮ್ ಬಾಡಿದ ಪ್ರತಿ ಒಂದು ಏನಪ್ಪಾ ಅಂತಂದ್ರ ಆ ನಾಶದ ಕಡೆ ಹೋಗ್ತಿರ್ತದ. ಹುಟ್ಟಿದಾಗ್ಲಿಂದ ಒಂದು ವಯಸ್ಸ ತನಕ ಬೆಳೀತದ, ಸ್ಟ್ರೆಂತ್ ಬೆಳೀತದ, ನೋಡ್ಲಿಕ್ಕೆಲ್ಲ ಇದಾಗ್ತದೆಲ್ಲ. ಒಂದ್ ಸ್ಟೇಜ್ಲಿಂದ ಮತ್ತೆ ಡೌನ್ ಫಾಲ್ ಆಗ್ತದ. ಅದು ಒಂದು ಪ್ರಾಸೆಸ್ ಅದ. ಇವತ್ತಿದ್ದಂಗ ನಾಳೆ ಇರಂಗಿಲ್ಲ. ನಾವೇನ್ ಮಾಡ್ತೀವಿ, ಇವತ್ತಿದ್ದಂಗ ಇರ್ಬೇಕಂತ ಪ್ರಯತ್ನ ಮಾಡ್ತೀವಿ. ಆದ್ರೆ ಅದು ದೇಹ ಏನು ಯಾರ ಮಾತು ಕೇಳಂಗಿಲ್ಲ. ನಿತ್ಯ ಪ್ರತಿ ಕ್ಷಣ ಮರಣದ ಹತ್ರ ಹೋಗ್ತದ. ಹಂಗಾಗಿ ಆ ದೇಹಕ್ಕೆ ಲಕ್ಷ್ಯ ಕೊಡೋದೇ ಬೇಡ. ದೇಹ ಒಂದು ಸಾಧನ ಅದ. ಅದು ಒಂದು ಕಾರ್ ಇದ್ದಂಗ. ಒಂದು ಜಗದಿಂದ ಇನ್ನೊಂದ್ ಜಗಕ್ಕೆ ತಗೊಂಡ್ಬೇಕಾದ ಕಾರ್ ಅದ. ಹಂಗ ದೇಹ ಈ ಭಗವತ್ ಪ್ರಾಪ್ತಿಗೆ ಒಂದು ಸಾಧನ ಅದ ನಮ್ಮಂತ ತಿಳ್ಕೊಂಡು ನಿರಂತರ ನಾಮಸ್ಮರಣೆ ಮಾಡೋಣ. ರಾಜಾರಾಮ್ ಮಹಾರಾಜರ ಅಭಂಗದಲ್ಲಿದ್ದಂತಹ ತತ್ವವನ್ನ ತಿಳ್ಕೊಂಡು ಅದ್ರ ಪ್ರಕಾರ ನಡ್ಕೊಂಬಣ. ಇನ್ನೊಬ್ರು ಸಾಬ್ರಿ ನಮಗ್ ಬೇಡ, ಯಾರು ನಮ್ಮವ್ರಲ್ಲ. ಸ್ವತಃ ನಮ್ಮ ಮಕ್ಕಳೇ ನಮಗ್ ಬಾಯಿಗೆ ಬಂದಂಗ ಅಂತಾರ. 4 ಮಂದಿ ಎದುರಿಗೆ ಮರ್ಯಾದೆ ಹೋಗ್ತಂದ್ ಸುಮ್ನೆ ಕೂತಿರ್ತೀವಿ ನಾವು. ಹೇಳೋ ತಾತ್ಪರ್ಯ ಏನಂದ್ರೆ ಯಾವ್ದು ಶಾಶ್ವತ ಅಲ್ಲ. ಚಿದಂಬರೊಬ್ಬವನೇ ನಮಗ್ ಗತಿ. ಅವನೇ ಸರ್ವಸ್ವ ಇದ್ದಾನವ. ಮಾತಾ ಪಿತಾ ಬಂಧು ಎಲ್ಲ ಅವನೇ ಇದ್ದಾನ. ಅವನ್ ಸ್ಮರಣ ಮಾಡ್ಕೋತ ಜೀವನ ಎಂಬಂತಹದ್ದು ಇನ್ನೂ ಏನಂದ್ರ ಆಧ್ಯಾತ್ಮಿಕ ಅಭಿವೃದ್ಧಿ ಮಾಡ್ಕೊಂಬಣ. ಸ್ವಾಮಿ ಕೃಪಾಶೀರ್ವಾದ ನಮ್ಮೆಲ್ಲಾರ ಮೇಲೆ ಇರ್ಲಿ ಎಂಬಂತಹ ಒಂದು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಇವತ್ತಿನ ವಾಂಗ್ಮಯ ಸೇವಾ ವಿರಾಮ ಮಾಡಿ ಸದ್ಗುರು ಚರಣಾರವಿಂದಗಳಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಜೈ ಚಿದಂಬರ.